ಗೈಸ್, ಇವಾಗ ನಾವು ನೋಡೋಕ್ ಬಂದಿರೋದು ರೀಸೆಂಟ್ ಆಗಿನೇ ರಿಲೀಸ್ ಆಗಿರುವ ನಾಗಬಂಧಂ ಅನ್ನುವ ಮೂವಿಯನ್ನ. ದುಷ್ಟಶಕ್ತಿಗಳು ಈ ಜಗತ್ತನ್ನ ಅವರ ನಿಯಂತ್ರಣಕ್ಕೆ ತಗೋಬೇಕು ಅನ್ನೋದಾಗಿ ಬ್ರಹ್ಮ ಕಮಲವನ್ನ ಅವರ ವಶಕ್ಕೆ ಪಡ್ಕೊಂಡು ನಾಗಬಂಧವನ್ನ ಹಾಕಿ ಮಡಗಿರುವ ಒಂದು ರಹಸ್ಯವಾದ ಬಾಗಿಲನ್ನ ತೆಗೆಯೋದಕ್ಕಾಗಿನೇ ನೋಡ್ತಾರೆ. ಸೊ ಇದನ್ನ ಜನ್ಮ ಜನ್ಮಗಳ ಕಾಲದಿಂದ ಕೆಲವೊಂದಷ್ಟು ಜನರು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಆ ಬಾಗಿಲನ್ನ ತೆರೆದೇ ಇರುವ ರೀತಿ ಯಾವ ರೀತಿಯಾಗಿ ನೋಡ್ಕೋತಾರೆ ಅಂಡ್ ಈ ಸಂಪೂರ್ಣವಾದ ಜಗತ್ತನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾರೆ ಎನ್ನುವ ಒಂದು ಕ್ರೇಜಿ ಮೂವಿಯನ್ನ ನೋಡ್ತಾ ಇದೀವಿ. ವಿಡಿಯೋ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಮ್ಯಾಶ್ ಮೂವಿ ಅಂತ ಒಂದು ಚಾನಲ್ ಅನ್ನವೇ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಅನ್ನ ಕೊಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಕತೆ ಶುರುವಾಗೋದು 1962ರಲ್ಲಿ. ಅಂಡ್ ಇವಾಗ ನಮ್ಗೆ ದಟ್ಟವಾಗಿರುವ ಹಿಮಾಲಯ ಪ್ರದೇಶವನ್ನ ತೋರಿಸ್ತಾರೆ. ಅಂಡ್ ಇದೇ ಪರ್ವತಗಳ ಜಾಗದಲ್ಲಿ ಟೆಸ್ಲಾ ಮತ್ತೆ ಜುಲ್ಫಿ ಅನ್ನುವ ಇಬ್ಬರು ವ್ಯಕ್ತಿಗಳು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರುವ ಯಾವುದೋ ಒಂದು ವಸ್ತುವನ್ನ ಹುಡಿಕೊಂಡು ಬರ್ತಿದ್ದಾರೆ. ಅಂಡ್ ಆ ವಸ್ತು ಬೇರೆ ಏನಿವೆ ಅಲ್ಲ, ನಾಗಬಂಧಂ ಅನ್ನುವ ಒಂದು ಪುಸ್ತಕ. ಈ ಪುಸ್ತಕದ ಬಗ್ಗೆ ಹೇಳ್ಬೇಕು ಅಂದ್ರೆ ಹಲವಾರು ವರ್ಷಗಳಿಂದ ಇದನ್ನ ರಕ್ಷಣೆ ಮಾಡಿ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಪುಸ್ತಕ ಏನಾದ್ರೂ ಕೆಟ್ಟವರ ಕೈಗೆ ಸಿಕ್ಬಿಟ್ರೆ ಸಂಪೂರ್ಣ ಜಗತ್ತನ್ನೇ ಸರ್ವನಾಶವನ್ನ ಮಾಡುವ ಶಕ್ತಿಗಳೆಲ್ಲ ಸಿಕ್ಬಿಡುತ್ತೆ. ಸೊ ಇವಾಗ ಅದೇ ಬುಕ್ಕನ್ನ ಇವ್ರು ಹುಡಿಕೊಂಡು ಬರ್ತಾ ಇರೋದು. ಅಂಡ್ ಇದೇ ರೀತಿಯಾಗಿ ಹುಡಿಕೊಂಡು ಬರ್ತಿರ್ಬೇಕಾದ್ರೆ ಟೆಸ್ಲಾ ಜುಲ್ಫಿಗೆ ಈ ಪರ್ವತಗಳು ನಮ್ಮ ಕಣ್ಣಿಗೆ ಶಾಂತವಾಗಿ ಕಾಣಿಸ್ತಾ ಇದ್ರೆ ಕೂಡ ಇವುಗಳ ಹಿಂದೆ ಭಯಂಕರವಾಗಿರುವ ರಹಸ್ಯವೆಲ್ಲ ಅಡಗಿದೆ ಅನ್ನೋದಾಗಿ ಹೇಳ್ಕೊತಾನೆ. ಅಂದ್ರೆ ಹಲವಾರು ವರ್ಷಗಳ ಹಿಂದೆ ಅಹಮದ್ ಶಾ ಅನ್ನುವ ಒಬ್ಬ ವ್ಯಕ್ತಿ ಈ ಜಾಗದಲ್ಲಿ ಒಂದು ಭಯಂಕರವಾದ ಹೋರಾಟವನ್ನ ಮಾಡಿ ಒಂದು ರಕ್ತಪಾತವನ್ನೇ ಮಾಡಿದಾನೆ. ಅಂಡ್ ಅದೇ ಟೈಮ್ ನಲ್ಲಿ ಎಷ್ಟೋ ರಹಸ್ಯಗಳು ಈ ಪರ್ವತಗಳ ಕೆಳಗಡೆ ಸಮಾಧಿಯಾಗೋಗಿದಾವೆ ಅನ್ನೋದಾಗಿನೇ ಕೆಲವು ವಿಷಯಗಳನ್ನ ಹೇಳ್ಕೊಂಡೇನೆ ಬರ್ತಿರ್ಬೇಕಾದ್ರೆ ಒಂದು ಪುರಾತನ ಕಾಲದ ಗುಹೆ ಇವರ ಕಣ್ಣಿಗಾಗಿನೇ ಬೀಳುತ್ತೆ. ಸೊ ಇವರು ಕೂಡ ಅದೇ ಗುಹೆಯನ್ನ ಫಾಲೋ ಮಾಡ್ಕೊಂಡು ಒಳಗಡೆಗಾಗಿ ಬರ್ಬೇಕಾದ್ರೆ ಸಡನ್ ಆಗಿ ವಾತಾವರಣ ಬದಲಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಅಂದ್ರೆ ಧಾರಾಕಾರವಾದ ಮಳೆ ಬರೋದು, ವೇಗವಾಗಿ ಗಾಳಿ ಬೀಸೋದು, ಹಾಗೆ ವಿಚಿತ್ರವಾಗಿರುವ ಶಬ್ದಗಳೆಲ್ಲ ಕೇಳಿಸೋದಕ್ಕೆಲ್ಲ ಶುರುವಾಗ್ಬಿಡುತ್ತೆ. ಅದ್ರ ಜೊತೆಗೆ ಯಾವ್ದೋ ಒಂದು ಅಮಾನುಷವಾದ ಶಕ್ತಿ ಕೂಡ ಇವ್ರನ್ನ ತನ್ನತ್ತ ಕರಿತಾ ಇರುತ್ತೆ. ಅಂಡ್ ಇದ್ರ ಪ್ರಭಾವ ನೇರವಾಗಿ ನಮ್ಮ ಜುಲ್ಫಿ ಅವನ ಮೇಲ್ಗಡೆಗಾಗಿನೇ ಬೀಳುತ್ತೆ. ಸೊ ಇವನುವೇ ಕೂಡ ಅದೇ ವಾಯ್ಸ್ ಅನ್ನ ಫಾಲೋವನ್ನ ಮಾಡ್ಕೊಂಡು ಒಂದು ಮರದ ಹತ್ರಕ್ಕೆ ಬರ್ಬೇಕಾದ್ರೆ ಅಲ್ಲಿರುವ ದೃಶ್ಯವನ್ನ ನೋಡಿ ಒಂದು ಕ್ಷಣಕ್ಕೆನೆ ಗಾಬರಿ ಬೀಳ್ತಾನೆ. ಅಂಡ್ ನೋಡ್ತಿದ್ದಾಗೆ ಈ ಜುಲ್ಫಿ ಅವನ ಕಂಟ್ರೋಲ್ ಅನ್ನ ಕಳ್ಕೊಂಡು ಸಂಪೂರ್ಣವಾಗಿ ಬೇರೆ ಯಾರೋ ಇವನನ್ನ ನಿಯಂತ್ರಣ ಮಾಡೋ ಹಾಗೇನೆ ಕಾಣಿಸುತ್ತೆ. ನಮ್ ಜೊತೆ ಏನ್ ತಾನೇ ನಡೀತಾ ಇದೆ ಅಂತ ಇವನಿಗೆ ಪ್ರಜ್ಞೆ ಕೂಡ ಇರೋದಿಲ್ಲ. ಆ ಮಟ್ಟಿಗೆ ಬೇರೆಯವರು ವಶಕ್ಕೆ ಪಡ್ಕೋತಾರೆ. ಅಂಡ್ ಅಮಾನುಷವಾಗಿರುವ ಶಕ್ತಿ ಬೇರೆ ಯಾವುದೇ ಅಲ್ಲ, ಇವನು ಒಂದು ಒಣಗಿ ಹೋಗಿರುವ ಮರದ ಮುಂದೆ ಬಂದು ನಿಂತಿದ್ದಾನೆ ಅಲ್ವಾ. ಈ ಮರದಲ್ಲಿ ಬೈರಾಗಿ ಅನ್ನುವ ಒಬ್ಬ ತಾಂತ್ರಿಕನನ್ನ ಸಾವಿರಾರು ವರ್ಷಗಳ ಹಿಂದೆನೆ ಬಂಧನವನ್ನ ಮಾಡಿ ಮಡಗಿದ್ದಾರೆ. ಸೊ ಇವಾಗ ಅದೇ ತಾಂತ್ರಿಕ ನಮ್ಮ ಜುಲ್ಫಿಯನ್ನ ತನ್ನ ವಶಕ್ಕಾಗಿನೇ ತಗೊಂಡಿರೋದು. ಅಂದ್ರೆ ಈ ತಾಂತ್ರಿಕ ಹಲವಾರು ವರ್ಷಗಳಿಂದ ಇವರು ಬರ್ತಾರೆ ಅನ್ನೋದಾಗಿ ಕಾಯ್ಕೊಂಡು ಕುಳಿತಿದ್ದ ಅನ್ನೋದಾಗಿನೇ ಗೊತ್ತಾಗುತ್ತೆ. ಅಂಡ್ ಇವಾಗ ತಾಂತ್ರಿಕ ಅವನ ಶಕ್ತಿಯನ್ನ ಬಳಸಿ ಜುಲ್ಫಿಯನ್ನ ತನ್ನ ವಶಕ್ಕೆ ಪಡ್ಕೊಂಡಿದ್ದಾನೆ ಅಲ್ವಾ. ಸೊ ಮೊದಲನೇ ಬಾರಿಗೆ ಇವನ ಹತ್ರವಾಗಿನೇ ಮಾತಾಡೋದಕ್ಕಾಗಿನೇ ಕೂಡ ಬರ್ತಾನೆ. ನಾನು ಯಾರು ಅನ್ನೋದಾಗಿ ನಿನ್ಗೆ ಗೊತ್ತಿಲ್ಲದೆ ಇರಬಹುದು, ಬಟ್ ಆದ್ರೆ ನೀನು ಯಾರು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ಅಂಡ್ ನಮ್ಮಿಬ್ಬರ ಸಂಬಂಧ ಜನುಮ ಜನುಮದಲ್ಲಿ ಸೇರಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದೇ ರೀತಿಯಾಗಿನೇ ಹೇಳ್ಕೊಂಡು ಆ ತಾಂತ್ರಿಕ ಅವನ ಶಕ್ತಿಯನ್ನ ಜುಲ್ಫಿ ಮೇಲೆ ಪ್ರಯೋಗವನ್ನ ಮಾಡ್ಬೇಕಾದ್ರೆ ನಮ್ಮ ಜುಲ್ಫಿಗೆ ಅವನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಏನೆಲ್ಲ ನಡೆದಿತ್ತು ಅಂತ ಎಲ್ಲಾ ಘಟನೆಗಳಿವೆ ಕೂಡ ನೆನ್ಪಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇವಾಗ ನಮ್ಮ ಸ್ಟೋರಿ ಒಂದು ಹೊಸ ತಿರುವನ್ನ ತಗೊಳುತ್ತೆ ನೋಡಿ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಜುಲ್ಫಿ ಬೇರೆ ಯಾರಿವೆ ಅಲ್ಲ, ಅಹಮದ್ ಶಾ ಅನ್ನುವ ಒಬ್ಬ ವ್ಯಕ್ತಿ ಈ ನಾಗಬಂಧಂ ಅನ್ನುವ ಪುಸ್ತಕಕ್ಕೋಸ್ಕರ ರಕ್ತಪಾತವನ್ನ ಮಾಡಿದೆ ಅಂತ ಹೇಳಿದೆ ಅಲ್ವಾ. ಆ ಅಹಮದ್ ಶಾ ಬೇರೆ ಯಾರಿವೆ ಅಲ್ಲ, ಇದೇ ಜುಲ್ಫಿನೇ. ಅಂದ್ರೆ ಮರುಜನ್ಮವನ್ನ ಪಡ್ಕೊಂಡು ಜುಲ್ಫಿಯಾಗಿ ಹುಟ್ಟಿದಾನೆ. ಅಂಡ್ ಇದ್ರ ಜೊತೆಗೆ ಆ ತಾಂತ್ರಿಕ ಮತ್ತೊಂದು ವಿಷಯವನ್ನುವೇ ಕೂಡ ಹೇಳ್ಕೊತಾನೆ. ಹಿಂದಿನ ಜನ್ಮದಲ್ಲಿ ನಾವಿಬ್ಬರವೇ ಕೂಡ ಸೇರ್ಕೊಂಡು ಒಂದು ದೊಡ್ಡ ಕೆಲಸವನ್ನೇ ಮಾಡೋದಿಕ್ಕೆ ಹೋಗಿದ್ವಿ. ಅಂಡ್ ಆ ಕೆಲಸ ಬೇರೆ ಏನಿವೆ ಅಲ್ಲ, ನಾಗಬಂಧಂ ಅನ್ನುವ ಒಂದು ರಹಸ್ಯವಾದ ಬಾಗಿಲನ್ನ ತೆರೆಯೋದು. ಅದೊಂದು ಎಂತ ಬಾಗಿಲು ಅಂದ್ರೆ ಆ ನಾಗಬಂಧಂ ಅನ್ನುವ ಬಾಗಿಲಿನ ಒಳಗಡೆ ಸರ್ಪಗಳಿಗೆ ಸಂಬಂಧಿಸಿರುವ ಒಂದು ಮಹಾಶಕ್ತಿಯನ್ನ ಮಡಗಲಾಗಿದೆ. ಅಂಡ್ ಅದನ್ನ ಯಾರು ತನ್ನ ವಶಕ್ಕೆ ಪಡ್ಕೋತಾರೋ ಅವರು ಸಂಪೂರ್ಣ ಜಗತ್ತನ್ನೇ ನಿಯಂತ್ರಣವನ್ನ ಮಾಡಬಹುದು. ಸೊ ನಾವು ಅದೇ ಬಾಗಿಲನ್ನ ತೆಗೆಯೋದಕ್ಕಾಗಿನೇ ಪ್ರಯತ್ನವನ್ನ ಮಾಡಿದ್ದು, ಬಟ್ ಆದ್ರೆ ಆ ಬಾಗಿಲನ್ನ ತೆರೆಯೋದಿಕ್ಕೆ ಅಷ್ಟೊಂದು ಸುಲಭವಾಗಿ ಆಗೋದಿಲ್ಲ. ಬದಲಾಗಿ ಪವಿತ್ರವಾಗಿರುವ ಬ್ರಹ್ಮಕಮಲ ಮತ್ತೆ ಗರುಡ ಮಂತ್ರ ಅನ್ನುವ 2 ವಸ್ತುಗಳು ಬೇಕಾಗುತ್ತೆ. ಅಂಡ್ ಈ ವಸ್ತುಗಳು ಇಲ್ಲ ಅಂದ್ರೆ ಆ ನಾಗಬಂಧಂ ಅನ್ನುವ ಬಾಗಿಲನ್ನ ನಾವು ತೆಗೆಯೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ನೀನು ಏನ್ ಬೇಕಾದ್ರೂ ಮಾಡು,
ಬಟ್ ಆದ್ರೆ ಬ್ರಹ್ಮಕಮಲ ಅನ್ನುವ ಪವಿತ್ರವಾಗಿರುವ ವಸ್ತುವನ್ನ ಮೊದಲು ತಗೊಂಡು ಬಾ. ದಾರಿಯಲ್ಲಿ ಯಾರೇ ಬಂದ್ರೆ ಕೂಡ ನಿಶ್ಚಿಂತೆಯಿಂದ ಅವರ ಕಥೆಯನ್ನ ಮುಗಿಸು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಬ್ರಹ್ಮಕಮಲ ಅಂದ್ರೆ ಯಾವ್ದೋ ಒಂದು ನಾರ್ಮಲ್ ಆಗಿರುವ ಫ್ಲವರ್ ಅಲ್ಲ, ಬದಲಾಗಿ ಬ್ರಹ್ಮನಿಂದ ನಿರ್ಮಾಣವಾಗಿರುವ ಪವಿತ್ರವಾಗಿರುವ ಅಂಶ ಅದು. ಅಂಡ್ ಅದರ ಶಕ್ತಿಯಿಂದ ನಾನುವೇ ಕೂಡ ಬಿಡುಗಡೆಯನ್ನ ಪಡ್ಕೋಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಇದ್ರರ್ಥ ಇವನನ್ನ ಸಾವಿರಾರು ವರ್ಷಗಳಿಂದ ಈ ಮರದಲ್ಲಿ ಬಂಧನವನ್ನ ಮಾಡಲಾಗಿದೆ. ಅಂಡ್ ಈ ಮರನವೇ ಕೂಡ ಯಾವುದೋ ಒಂದು ನಾರ್ಮಲ್ ಆಗಿರುವ ಮರವಲ್ಲ, ಸಮಯ ಚಕ್ರಕ್ಕೆ ಸಂಬಂಧಪಟ್ಟಿರುವ ಮರವಾಗಿರುತ್ತೆ. ಅಂಡ್ ಇದನ್ನೆಲ್ಲ ನಮ್ಮ ಟೆಸ್ಲಾ ಕೂಡ ದೂರದಲ್ಲಿ ನಿಂತು ಎಲ್ಲವನ್ನ ನೋಡ್ಬಿಡ್ತಾನೆ. ಅಂಡ್ ನಮ್ಮ ಯೋಚನೆಗೆ ಕೂಡ ಮೀರಿರುವ ಶಕ್ತಿಗಳು ಘಟನೆಗಳು ಇಲ್ಲಿ ನಡೀತಾ ಇದೆ ಅಂತ ಅರ್ಥವನ್ನ ಮಾಡ್ಕೊಂಡು ನಮ್ಮ ಜುಲ್ಫಿ ಅವನನ್ನ ಬೇರೆ ಯಾವುದೋ ಒಂದು ಶಕ್ತಿ ನಿಯಂತ್ರಣವನ್ನ ಮಾಡ್ತಿದೆ ಅಂತ ತಿಳ್ಕೊತಾನೆ. ಸೊ ನಾವು ಒಂದು ಕ್ಷಣ ಈ ಜಾಗದಲ್ಲಿ ಇದ್ರೆ ಕೂಡ ನಮ್ಮ ಪ್ರಾಣಕ್ಕೆ ಅಪಾಯವಾಗಬಹುದು. ಸೊ ಆದಷ್ಟು ಬೇಗ ನಾವು ಜಾಗವನ್ನ ಖಾಲಿ ಮಾಡ್ಬೇಕು ಅಂತ ಆ ಗುಹೆಯನ್ನ ಬಿಟ್ಟು ಹೊರಗಡೆ ಬರೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ದಾರಿ ಮಧ್ಯದಲ್ಲಿ ಬರ್ತಿರ್ಬೇಕಾದ್ರೆ ಇವನ ಕಣ್ಣಿಗೆ ಒಂದು ಪುಸ್ತಕ ಬೀಳುತ್ತೆ. ಅಂಡ್ ಆ ಪುಸ್ತಕ ಬೇರೆ ಯಾವುದೇ ಅಲ್ಲ, ಇವರು ಹುಡುಕಿ ಬಂದಿರುವ ನಾಗಬಂಧಂನ ಪುಸ್ತಕನೇ. ಸೊ ಫಟ್ ಅಂತ ಆ ಬುಕ್ಕನ ಎತ್ಕೊಂಡು ಗುಹೆಯನ್ನೇ ಕೂಡ ಬಿಟ್ಟು ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಆ ಬುಕ್ಕನ ತಗೊಂಡು ಸೀದಾ ಪ್ರಭಾಕರನ್ ಅನ್ನುವ ಆರ್ಕಿಯಾಲಜಿಸ್ಟ್ ನ ಹತ್ರಕ್ಕಾಗಿನೇ ಬರ್ತಾನೆ. ಈ ಪ್ರಭಾಕರನ್ ಅವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ಕೂಡ ಪುರಾತನ ವಸ್ತುಗಳು, ಪ್ರಾಚೀನ ವಸ್ತುಗಳು, ರಹಸ್ಯವಾಗಿರುವ ವಸ್ತುಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡಿ ಬರ್ತಿರುವ ವ್ಯಕ್ತಿ. ಅಂಡ್ ಇವಾಗ ನಮ್ಮ ಟೆಸ್ಲಾ ಕೂಡ ಗುಹೆ ಒಳಗಡೆ ನಡೆದಿರುವ ಎಲ್ಲಾ ವಿಷಯಗಳನ್ನೇ ಬಿಡಿಸಿ ಹೇಳಿ ಇವನು ತಂದಿರುವ ನಾಗಬಂಧಂ ಅನ್ನುವ ಪುಸ್ತಕವನ್ನ ತೆಗೆದು ಆ ಪ್ರತಿಭಾಕರನ್ ಅವನ ಕೈಗಾಗಿನೇ ಒಪ್ಪಿಸ್ತಾನೆ. ನಂತರ ಪ್ರತಿಭಾಕರನ್ ಕೂಡ ಪುಸ್ತಕವನ್ನ ತೆಗೆದು ಒಂದೆರಡು ಪೇಜ್ಗಳನ್ನ ನೋಡ್ಬೇಕಾದ್ರೆ ಫುಲ್ಲು ಶಾಕ್. ಯಾಕಂದ್ರೆ ಇದು ಯಾವುದೇ ಖಜಾನೆಗೆ, ಚಿನ್ನಕ್ಕೆ, ನಿಧಿಗೆ ಸಂಬಂಧಪಟ್ಟಿರುವ ಪುಸ್ತಕವಲ್ಲ, ಬದಲಾಗಿ ಬ್ರಹ್ಮನಿಂದ ಹಿಡಿದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿರುವ ಪುಸ್ತಕವಾಗಿರುತ್ತೆ. ಆದ್ರಿಂದ ನಾವು ಆದಷ್ಟು ಬೇಗ ಸರ್ಕಾರದ ಹತ್ರ ಈ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ತಡವನ್ನ ಮಾಡದೆ ಅಪ್ಸರ್ ಅನ್ನುವ ಒಬ್ಬ ಮಿನಿಸ್ಟರ್ ಅನ್ನ ಭೇಟಿ ಮಾಡಿ ಈ ಪುಸ್ತಕವನ್ನ ತೋರಿಸಿ ಎಲ್ಲಾ ವಿಷಯಗಳನ್ನವೇ ಕೂಡ ಹೇಳ್ಕೋಬೇಕಾದ್ರೆ ಆ ವ್ಯಕ್ತಿ ಕೂಡ ಈ ಪುಸ್ತಕದ ಮೇಲಿರುವ ಚಿಹ್ನೆಗಳಾಗಿರ್ಬಹುದು, ಅಕ್ಷರಗಳಾಗಿರ್ಬಹುದು ಎಲ್ಲವನ್ನ ಓದಿ ಒಂದು ಕ್ಷಣಕ್ಕೆ ಅವನವೇ ಕೂಡ ಶಾಕ್ ಆಗ್ತಾನೆ. ಆದ್ರಿಂದ ಈ ವಿಷಯವನ್ನ ನಾವು ಆದಷ್ಟು ಬೇಗ ಪ್ರೈಮ್ ಮಿನಿಸ್ಟರ್ ನ ಹತ್ರವಾಗಿನೇ ಮಾತಾಡ್ಬೇಕು. ಸೊ ಅವರ ಜೊತೆ ಆದಷ್ಟು ಬೇಗ ಮೀಟಿಂಗ್ ಅನ್ನವೇ ಕೂಡ ಫಿಕ್ಸ್ ಅನ್ನ ಮಾಡ್ಬೇಕು. ಬಟ್ ಆದ್ರೆ ಅಲ್ಲಿವರೆಗೂ ಈ ಪುಸ್ತಕಕ್ಕೆ ತುಂಬಾನೇ ರಕ್ಷಣೆಯನ್ನ ಕೊಟ್ಟು ನೋಡ್ಕೊಳ್ಳಿ. ಒಂದ್ ವೇಳೆ ಇದು ಬೇರೆಯವರ ಕೈಗೆ ಸಿಕ್ಕಿದ್ರೆ ಸಂಪೂರ್ಣ ಜಗತ್ತೇನೆ ಸರ್ವನಾಶವಾಗುತ್ತೆ ಅಂತ ಹೇಳ್ಕೊತಾನೆ. ಅಂಡ್ ಇವರು ಕೂಡ ಸರಿ ಓಕೆ ಅನ್ನೋದಾಗಿ ಪುಸ್ತಕವನ್ನ ಇವರ ಹತ್ರನೇ ಮಡಿಕೋತಾರೆ. ಬಟ್ ಆದ್ರೆ ನಮ್ಮ ಟೆಸ್ಲಾಗೆ ಇವಾಗ ಡೌಟ್ಗಳು ಬರೋದಿಕ್ಕೆ ಶುರುವಾಗುತ್ತೆ. ಒಂದ್ ವೇಳೆ ಈ ಬುಕ್ಕನ್ನ ನಮ್ಮ ಹತ್ರನೇ ಮಡಿಕೊಂಡ್ರೆ ಆ ದುಷ್ಟ ಶಕ್ತಿಗಳು ಸೀದಾ ನಮ್ಮನ್ನ ಹೂಡಿಕೊಂಡು ಬಂದು ನಮ್ಗೆ ತೊಂದರೆಯನ್ನ ಮಾಡಬಹುದು. ಸೊ ನಮ್ಮ ಪ್ರಾಣವನ್ನ ನಾವು ಕಳ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಅಂತ ಯೋಚನೆಯನ್ನ ಮಾಡಿ ಆ ಬುಕ್ಕನ್ನ ಪ್ರಭಾಕರನ್ ಅವನ ಕೈಗಾಗಿನೇ ಒಪ್ಪಿಸ್ತಾನೆ. ನಂತರ ನಮ್ಮ ಮನೆಯಲ್ಲಿ ಒಂದು ದೊಡ್ಡದಾದ ಫಂಕ್ಷನ್ ಇದೆ ಅಂತ ಇವನ ಮನೆ ಕಡೆಗಾಗಿನೇ ಹೊರಟು ಬರ್ತಾನೆ. ಅಂದ್ರೆ ನಮ್ಮ ಟೆಸ್ಲಾ ಅವನಿಗೆ ರಿಯಾ ಅನ್ನುವ ಒಬ್ಬಳು ಮಗಳಿದ್ದು ಅವಳ ಬರ್ಡೇ ಆಗಿರುತ್ತೆ. ಅಂಡ್ ಅದೇ ಬರ್ಡೇ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ಹಾಗೆ ನಮ್ಮ ಟೆಸ್ಲಾಗೆ ಪ್ರತಿಜ್ಞೆ ಅನ್ನುವ ಒಬ್ಬಳು ಹೆಂಡತಿ ಕೂಡ ಇರ್ತಾ ಇದ್ದು ಅವಳಿವಾಗ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ. ಸೊ ಎಲ್ಲರೂ ಮನೆಯಲ್ಲಿ ಸೇರ್ಕೊಂಡು ಬರ್ಡೇ ಪಾರ್ಟಿಯನ್ನ ತುಂಬಾನೇ ಗ್ರ್ಯಾಂಡ್ ಆಗಿನೇ ಸೆಲೆಬ್ರೇಟ್ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಇವರ ಖುಷಿ ಹೆಚ್ಚು ಸಮಯಗಳ ಕಾಲವಾಗಿ ಉಳಿಯೋದಿಲ್ಲ. ಯಾಕಂದ್ರೆ ಆ ಜುಲ್ಫಿ ಕೆಲವು ಗೂಂಡಗಳನ್ನ ಕರ್ಕೊಂಡು ಸೀದಾ ಇವರ ಹತ್ರಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಟೆಸ್ಲಾವನ ಹತ್ರಕ್ಕೆ ಬಂದು, ನೀನು ನಾಗಬಂಧಂ ಅನ್ನುವ ಪುಸ್ತಕವನ್ನ ತಗೊಂಡು ಬಂದಿರೋದು ನನ್ಗೆ ಗೊತ್ತಾಗಿದೆ. ಸೊ ಆ ಬುಕ್ಕನ್ನ ನೀನು ಎಲ್ಲಿ ಮಡಗಿದ್ಯಾ ಹೇಳು ಅನ್ನೋದಾಗಿ ಕೇಳ್ಬೇಕಾದ್ರೆ ಇದನ್ನ ಕೇಳಿವ ನಮ್ಮ ಟೆಸ್ಲಾ ಶಾಕ್ ಆಗಿ ಒಂದ್ ವೇಳೆ ಇವನ ಕೈಗೇನಾದ್ರೂ ಆ ಪುಸ್ತಕ ಸಿಕ್ಬಿಟ್ರೆ ನಿಜಕ್ಕವೇ ನಮ್ಮ ಬ್ರಹ್ಮಾಂಡವನ್ನೇ ನಾಶವನ್ನ ಮಾಡ್ಬಿಡ್ತಾರೆ. ಸೊ ಏನೇ ಆದ್ರೂ ಕೂಡ ನಾವ್ ಅದನ್ನ ಹೇಳಲೇಬಾರ್ದು ಅಂತ ನಾನು ಆ ಬುಕ್ನ ಬಗ್ಗೆ ನಿನ್ಗೆ ಏನನ್ವೇ ಕೂಡ ಹೇಳಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ಜುಲ್ಫಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಸೀದಾ ಟೆಸ್ಲಾವನ ಕಥೆಯನ್ನ ತುಂಬಾನೇ ಭಯಂಕರವಾಗಿನೇ ಮುಗಿಸಿ ಆಗ್ಬಿಡ್ತಾನೆ. ಅದು ಸಾಕಾಗಲ್ಲ ಅಂತ ಟೆಸ್ಲಾವನ ಹೆಂಡತಿ ಪ್ರತಿಜ್ಞೆ ಇದ್ದಾಳೆ ಅಲ್ವಾ, ಅವಳನ್ನವೇ ಕೂಡ ತುಂಬಾನೇ ಭಯಂಕರವಾಗಿನೇ ಮುಗಿಸ್ಬಿಡ್ತಾನೆ. ಅಂಡ್ ಇದ್ರಲ್ಲಿ ಬೇಜಾರಾಗುವ ವಿಷಯ ಏನು ಅಂದ್ರೆ ಈ ಟೈಮ್ ನಲ್ಲಿ ನಮ್ಮ ಪ್ರತಿಜ್ಞೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಲ್ವಾ, ಆದ್ರೂ ಕೂಡ ಕರುಣೆ ಇಲ್ದಿರ ಅವಳ ಕಥೆಯನ್ನ ಮುಗಿಸ್ತಾನೆ. ಸೊ ತನ್ನ ಕಣ್ಣು ಮುಂದೆನೆ ತಂದೆ ತಾಯಿ ಇಬ್ಬರವೇ ಕೂಡ ತೀರೋಗಿರೋದನ್ನ ನೋಡ್ಕೊಂಡು ನಮ್ಮ ರಿಯಾ ತುಂಬಾನೇ ದುಃಖವನ್ನ ಪಡ್ಕೊಂಡು ಅಳೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಅಂಡ್ ಆ ಜಾಗವನ್ನ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ನೋವನ್ನ ಪಡ್ಕೊಂಡು ಈ ಜುಲ್ಫಿ ಅವನ ಕಡೆಗೆ ಕೈಯನ್ನ ಮಾಡಿ, ಇವತ್ತು ನೀನು ಏನೆಲ್ಲ ಅನ್ಯಾಯ ಅಧರ್ಮವನ್ನ ಮಾಡಿದ್ಯೋ ಅದಕ್ಕೆ ಮುಂದೊಂದು ದಿನ ತಕ್ಕ ಪಾಠವನ್ನ ನೀನು ಅನುಭವಿಸ್ತೀಯ ಅನ್ನೋದಾಗಿನೇ ಹೇಳಿ ಹೋಗ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವಾಗಿರುವ ರುದ್ರನನ್ನ ತೋರಿಸ್ತಾರೆ. ಅಂಡ್ ಈ ರುದ್ರಾಗೆ ಮಂಚ ಅನ್ನುವ ಒಬ್ಬಳು ತಂಗಿ ಕೂಡ ಇದ್ದಾಳೆ. ಅಂಡ್ ಇವಾಗ ಇವನ ಪೂರ್ತಿಯಾದ ಫ್ಯಾಮಿಲಿ ಒಂದು ನಾಗದೇವತೆಯ ಪೂಜೆಯನ್ನ ಮಾಡೋದಿಕ್ಕೆ ನಾಗಕುಲ ದೈವದ ಒಂದು ದೇವಸ್ಥಾನಕ್ಕಾಗಿನೇ ಬಂದಿದ್ದಾರೆ. ಅಂಡ್ ಫ್ಯಾಮಿಲಿಯ ಜೊತೆಗೆ ಮಂಚ ಅವಳ ಆಂಟಿ ಕೂಡ ಈ ಜಾಗಕ್ಕಾಗಿನೇ ಬಂದಿದ್ದಾರೆ. ಅಂಡ್ ಇವಾಗ ಆಂಟಿ ಏನನ್ನ ಹೇಳ್ಕೊತಾರೆ ಅಂದ್ರೆ,
ನೋಡಮ್ಮ, ನೀನು ಆದಷ್ಟು ಬೇಗ ನನ್ನ ಮಗನಾಗಿರುವ ವೈಷ್ಣವನ ಮದುವೆಯನ್ನ ಮಾಡ್ಕೊಳೋದಾಗಿನೇ ಕೇಳ್ಕೊತಾರೆ. ಬಟ್ ಆದ್ರೆ ನಮ್ಮ ಮನ್ಸಾಗೆ ಈ ವಿಷಯ ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಯಾಕಂದ್ರೆ ಇವಳು ರಾಜು ಅನ್ನುವ ಮತ್ತೊಂದು ಹುಡುಗನನ್ನ ಪ್ರೀತಿಯನ್ನ ಮಾಡಿ ಬರ್ತಿದ್ದಾಳೆ. ಸೊ ಡೈರೆಕ್ಟ್ ಆಗಿ ನಿಮ್ಮ ಮಗನನ್ನ ಕಂಡ್ರೆ ನನ್ಗೆ ಒಂದು ಸ್ವಲ್ಪನವೇ ಕೂಡ ಇಷ್ಟವಿಲ್ಲ ಅಂತ ಹೇಳ್ಕೊತಾಳೆ. ಇದನ್ನ ಕೇಳುವ ನಮ್ಮ ರುದ್ರ ಕೂಡ ಇವಳಿಗೆ ಸಪೋರ್ಟ್ ಅನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ಇದ್ರಿಂದ ಕೋಪವನ್ನ ಮಾಡ್ಕೊಳ್ಳುವ ಆಂಟಿ ಎಲ್ಲಾ ಕೋಪವನ್ನ ತೆಗೆದು ನಮ್ಮ ರುದ್ರವನ ಮೇಲೇನೆ ಹಾಕ್ತಾರೆ. ಯಾವ ತೋಟಿಯಿಂದ ನಿನ್ನನ್ನ ಎತ್ಕೊಂಡು ಬಂದು ನಮ್ಮ ಮನೆಗೆ ಬಿಟ್ಟಿದಾರೋ ಗೊತ್ತಿಲ್ಲ, ನಮ್ಮ ಪರ್ಸನಲ್ ವಿಷಯಕ್ಕೆಲ್ಲ ತಲೆಯನ್ನ ಹಾಕೊಂಡು ಬರ್ತಾ ಇದೀಯ ಅನ್ನೋದಾಗಿ ನಮ್ಮ ರುದ್ರನಿಗೆ ಅವಮಾನವನ್ನ ಮಾಡ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಮನ್ಸ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆಂಟಿಗೆನೆ ಉತ್ತರವನ್ನ ಕೊಡ್ತಾಳೆ. ಯಾಕಂದ್ರೆ ನಮ್ಮ ರುದ್ರನನ್ನ ಕಂಡ್ರೆ ಸ್ವಂತ ಅಣ್ಣನಿಗಿಂತನವೇ ಹೆಚ್ಚಾಗಿನೇ ನೋಡ್ಕೊಂಡು ಬರ್ತಿದ್ದಾಳೆ. ಅದೇ ರೀತಿಯಾಗಿ ನಮ್ಮ ರುದ್ರ ಕೂಡ ಮಾನಸಾವಳಿಗೋಸ್ಕರ ಯಾವ ಮಟ್ಟಕ್ಕೆ ಇಳಿಬೇಕಾದ್ರೂ ಕೂಡ ರೆಡಿಯಾಗಿ ನಿಂತಿದ್ದಾನೆ. ನಂತರ ಪೂಜೆಯನ್ನ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಕತ್ತಲೆ ಕೂಡ ಆಗ್ಬೇಕಾದ್ರೆ ನಮ್ಮ ರುದ್ರ ಒಂದು ಜಾಗದಲ್ಲಿ ಬಂದು ಮಲ್ಕೋತಾನೆ. ಅಂಡ್ ಇವನು ನಿದ್ರೆಯಲ್ಲಿ ಇರ್ಬೇಕಾದ್ರೆ ಒಂದು ಭಯಂಕರವಾಗಿರುವ ಕನಸಿನೇ ಬೀಳುತ್ತೆ. ಒಂದು ದೇವಸ್ಥಾನದ ಸುತ್ತಮುತ್ತ ಸಾವಿರಾರು ಸರ್ಪಗಳು ಹರಿದಾಡ್ತಿರುತ್ತೆ. ಅದ್ರ ನಡುವೆ ಒಬ್ಬಳು ರಹಸ್ಯವಾಗಿರುವ ಹುಡುಗಿ ದೇವಸ್ಥಾನದ ಒಳಗಡೆ ಬಂದು ಪವಿತ್ರವಾಗಿರುವ ಬ್ರಹ್ಮಕಮಲವನ್ನ ಕದಿಯೋದಕ್ಕಾಗಿನೇ ನೋಡ್ತಾಳೆ. ಸೊ ಇದು ಕನಸಾಗಿ ಬೀಳ್ಬೇಕಾದ್ರೆ ಪಟ್ ಅಂತ ಎಚ್ಚರಿಯಾಗಿ ಇದು ನಮ್ಗೆ ಬಿದ್ದಿರುವ ಕನಸ ಅಥವಾ ಮುಂದೆ ನಡೆಯುವ ನೈಜ ಘಟನೆನ ಅನ್ನೋದಾಗಿ ಶಾಕಿಗೆ ಒಳಗಾಗ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಗೆ ಪದ್ಮನಾಭ ದೇವಾಲಯವನ್ನ ತೋರಿಸ್ತಾರೆ. ಅಂಡ್ ಇಲ್ಲಿ ಮುಖ್ಯವಾಗಿ ಪೂಜೆಯನ್ನ ಸಲ್ಲಿಸಿ ಬರ್ತಾ ಇರೋರು ಅಂದ್ರೆ ಅಚ್ಯುತ ಅನ್ನುವ ಒಬ್ಬರು ಅರ್ಚಕರು. ಅಂಡ್ ಇವರಿಗೆ ಪಾರ್ವತಿ ಮತ್ತೆ ಪ್ರಿಯಾ ಅನ್ನುವ ಇಬ್ಬರು ಶಿಷ್ಯರುವೆ ಕೂಡ ಇದ್ದಾರೆ. ಅಂಡ್ ಈ ಪ್ರಿಯಾ ಅವಳ ಬಗ್ಗೆ ಹೇಳ್ಬೇಕು ಅಂದ್ರೆ ವೇದಗಳ ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕಾಗಿ ಕೆಲವಷ್ಟೇ ದಿನಗಳ ಹಿಂದೆ ಬಂದು ಈ ಜಾಗಕ್ಕಾಗಿ ಸೇರ್ಕೊಂಡಿದ್ದಾಳೆ. ಅಂಡ್ ಇದೇ ರೀತಿಯಾಗಿ ದಿನಗಳವೇ ಕೂಡ ಕಳೀತಾ ಇರ್ಬೇಕಾದ್ರೆ ಅಚ್ಯುತ ಕೂಡ ತುಂಬಾನೇ ಭದ್ರವಾಗಿರುವ ಕೀಗಳನ್ನ ತಗೊಂಡು ಬಂದು ಈ ಪದ್ಮನಾಭ ದೇವಾಲಯದ ಬಾಗಿಲುಗಳನ್ನ ತೆಗೆದು ಒಂದು ವಿಶೇಷವಾದ ಪೂಜೆಯನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಇಲ್ಲಿ ನಾವು ನಾರಾಯಣ ಅನಂತ ಶಯ್ಯೆಯಲ್ಲಿ ಮಲ್ಗಿರೋದನ್ನ ನೋಡ್ತೀವಿ. ಅಂಡ್ ನಾರಾಯಣನ ನಾಭಿಯಿಂದ ಒಂದು ಪವಿತ್ರವಾದ ಕಮಲ ಕೂಡ ಹೊರಗಡೆಗಾಗಿ ಬಂದಿರುತ್ತೆ. ಅಂಡ್ ಈ ಕಮಲ ಬೇರೆ ಯಾವುದಿವೆಲ್ಲ ವಿಶೇಷವಾಗಿರುವ ಬ್ರಹ್ಮ ಕಮಲ ಇದೆ ಅಲ್ವಾ, ಅದೇ ಕಮಲ ಈ ಟೆಂಪಲ್ ನಲ್ಲಿ ಇರೋದು. ಅಂಡ್ ಇದೇ ಕಮಲವನ್ನ ಪಡ್ಕೊಳ್ಳೋದಿಕ್ಕೆ ಜುಲ್ಫಿ ಕೂಡ ಏನ್ ಬೇಕಾದ್ರೂ ಮಾಡೋದಿಕ್ಕೆ ರೆಡಿಯಾಗಿರೋದು. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಇದೇ ದೇವಸ್ಥಾನದಲ್ಲಿ ಒಂದು ದೊಡ್ಡದಾದ ಹಬ್ಬವನ್ನ ಮಾಡಲಾಗುತ್ತೆ. ಸೊ ಆ ಉತ್ಸವಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನವೇ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಈ ಉತ್ಸವವನ್ನ ಮಾಡೋದಿಕ್ಕೆ ನಮ್ಮ ಮಾನಸ ಮತ್ತೆ ಅವಳ ಫ್ಯಾಮಿಲಿಯವರು ಕೂಡ ಬಂದಿದ್ದಾರೆ. ಅದು ಅಲ್ಲದೆ ರಾಜು ಅನ್ನುವ ಒಂದು ಹುಡುಗನನ್ನ ಲಗ್ನ ಮಾಡಿ ಬರ್ತಿದ್ಲು ಅಲ್ವಾ, ಸೊ ಅವನ ಜೊತೆ ಮದ್ವೆಯನ್ನೇ ಕೂಡ ಮಾಡೋದಿಕ್ಕೆ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಅಂಡ್ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಹಬ್ಬದ ತಯಾರಿಯಲ್ಲಿ ತೊಡಗಿರ್ಬೇಕಾದ್ರೆ ಮತ್ತೆ ಒಂದು ಭಯಂಕರವಾಗಿರುವ ಗ್ರಹಣ ಕವಿಯೋದಿಕ್ಕೆ ಶುರುವಾಗುತ್ತೆ ನೋಡಿ. ಅಂದ್ರೆ ದೇವಸ್ಥಾನದ ಎಲ್ಲಾ ಬೀಗಗಳಿವೆ ಕೂಡ ಅಚ್ಯುತ ಅನ್ನುವ ಅರ್ಚಕನ ಹತ್ರ ಇದೆ ಅಲ್ವಾ. ಸೊ ಯಾರು ಅವನ ರೂಮ್ಗೆ ವೇಷವನ್ನ ಹಾಕೊಂಡು ಬಂದು ಗರ್ಭಗುಡಿಯ ಎಲ್ಲಾ ಕೀಗಳನ್ನವೇ ಕೂಡ ಕತ್ಕೊಂಡು ಬರ್ತಾರೆ. ಆ ನಂತರ ಸೀದಾ ಗರ್ಭಗುಡಿಯ ಒಳಗಡೆಗಾಗನವೇ ಕೂಡ ಬಂದು ಅನಂತ ಪದ್ಮನಾಭನ ನಾಭಿಯಲ್ಲಿರುವ ಪವಿತ್ರವಾದ ಬ್ರಹ್ಮ ಕಮಲವನ್ನವೇ ಕೂಡ ಎತ್ಕೋತಾರೆ. ಆ ರೀತಿ ಅದನ್ನ ಕಳ್ಳತನವನ್ನ ಮಾಡ್ಕೊಂಡು ಪಟ್ ಅಂತ ಜಾಗವನ್ನ ಖಾಲಿ ಮಾಡ್ತಾರೆ. ಅಂಡ್ ಸೀದಾ ಆರ್ಕಿಯಾಲಜಿಸ್ಟ್ ಆಗಿರುವ ಪ್ರಭಾಕರನ್ ಇದಾನೆ ಅಲ್ವಾ, ಅವನ ಕೈಗಾಗಿನೇ ಬಂದು ಆ ಬ್ರಹ್ಮ ಕಮಲವನ್ನ ಕೊಡ್ತಾರೆ. ಅಂಡ್ ಪ್ರಭಾಕರನ್ ಕೂಡ ಕಮಲವನ್ನ ತಗೊಂಡು ಆ ಜಾಗವನ್ನ ಖಾಲಿ ಮಾಡಿ ಹೊರಟು ಬರ್ತಿರ್ಬೇಕಾದ್ರೆ ಸಡನ್ ಆಗಿ ವಾತಾವರಣ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ವೇಗವಾಗಿ ಗಾಳಿ ಬೀಸೋದಾಗಿರ್ಬಹುದು, ಮೋಡಗಳು ಕಪ್ಪಾಗೋದಾಗಿರ್ಬಹುದು, ಧಾರಾಕಾರವಾದ ಮಳೆ ಬರೋದಿಕ್ಕೆ ಶುರುವಾಗೋದಾಗಿರ್ಬಹುದು, ಎಲ್ಲನವೇ ಕೂಡ ಬದಲಾಗುತ್ತೆ. ಬಟ್ ಆದ್ರೆ ಏನೇ ಆದ್ರೂ ಕೂಡ ನಾವು ಈ ಕಮಲವನ್ನ ತಗೊಂಡು ಹೋಗ್ಲೇಬೇಕು ಅಂತ ತರ್ತಿರ್ತಾನೆ. ಆದ್ರೆ ಈ ಪವಿತ್ರವಾಗಿರುವ ಬ್ರಹ್ಮ ಕಮಲವನ್ನ ಎಷ್ಟೋ ಸರ್ಪಗಳು ಕಾವಲನ್ನ ಕಾಯ್ದು ಬರ್ತಿರ್ತವೆ. ಸೊ ಇವಾಗ ಅದೇ ಹಾವುಗಳು ಬಂದು ಇವನನ್ನ ತಡೆಯೋದಿಕ್ಕಾಗಿ ಟ್ರೈಯನ್ನವೇ ಕೂಡ ಮಾಡ್ತವೆ. ಬಟ್ ಆದ್ರೆ ಎಂತ ಸಿಚುವೇಶನ್ ಬಂದ್ರೂ ಕೂಡ ಈ ಬ್ರಹ್ಮ ಕಮಲವನ್ನ ನಾವು ತಗೊಂಡು ಹೋಗ್ಲೇಬೇಕು ಅಂತ ಆ ಸರ್ಪಗಳಿಂದ ತಪ್ಪಿಸ್ಕೊಂಡು ಇವನ ಪ್ರೈವೇಟ್ ಆಗಿರುವ ಜಟ್ನ ಒಳಗಡೆ ಕೂಡ ಬಂದು ಕುಳಿತ್ಕೋತಾನೆ. ಸದ್ಯ ಈ ಹಾವುಗಳಿಂದ ತಪ್ಪಿಸ್ಕೊಂಡು ಈ ಬ್ರಹ್ಮ ಕಮಲವನ್ನ ಕೊನೆಗುವೆ ನಮ್ಮದಾಗಿ ಮಾಡ್ಕೊಂಡ್ವಲ್ಲ ಅಂತ ನಿಟ್ಟುಸಿರನ್ನ ಬಿಡ್ತಾನೆ. ಬಟ್ ಆದ್ರೆ ಒಂದು ದೈತ್ಯಾಕಾರದಲ್ಲಿರುವ ಗರುಡ ಹಾರ್ಕೊಂಡು ಬಂದು ಇವರ ಫ್ಲೈಟ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಅಂಡ್ ಪೈಲಟ್ ಕೂಡ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಎಷ್ಟೇ ಟ್ರೈಯನ್ನವೇ ಮಾಡಿದ್ರೆ ಅವನ ಕೈಯಲ್ಲಿ ಆಗೋದಿಲ್ಲ. ಆ ರೀತಿಯಾಗಿ ಒಂದು ಗರುಡ ಬಂದು ಇವರ ಮೇಲೆ ಮತ್ತೆ ಮತ್ತೆ ಅಟ್ಯಾಕ್ ಅನ್ನ ಮಾಡುತ್ತೆ. ಅಂಡ್ ಫೈನಲ್ ಆಗಿ ಇವರ ಫ್ಲೈಟ್ ಕೂಡ ಬ್ಯಾಲೆನ್ಸ್ ಅನ್ನ ತಪ್ಪಿ ಒಂದು ಜಾಗದಲ್ಲಿ ಬಂದು ಕ್ರಾಶ್ ಆಗಿ ಬಿದ್ದೋಗುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಸೇರಾ ಅನ್ನುವ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ತೀವಿ. ಅಂಡ್ ಇವನನ್ನ ಕಳ್ಸಿರೋದು ಬೇರೆ ಯಾರಿವೆಲ್ಲ ಪ್ರಭಾಕರನ್ನೇ. ಅಂಡ್ ಈ ಸೆರಾ ಕೂಡ ಸೀದಾ ನಮ್ಮ ರುದ್ರವನ ಹತ್ರಕ್ಕಾಗಿನೇ ಬಂದು ಒಂದು ಇಂಪಾರ್ಟೆಂಟ್ ಆಗಿರುವ ಕೆಲಸವನ್ನ ಮಾಡ್ಕೊಡ್ಬೇಕಿತ್ತು. ಸೊ ದಯವಿಟ್ಟು ನಮ್ಮ ಜೊತೆಯಾಗಿನೇ ಬನ್ನಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾನೆ. ಮೊದ್ಲು ನಮ್ಮ ರುದ್ರ ನಾನು ಯಾವುದೇ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೂ ಕೂಡ ಇವನು ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡ್ಬೇಕಾದ್ರೆ ಬೇರೆ ದಾರಿ ಇಲ್ದೇನೆ ಒಪ್ಕೋತಾನೆ.
ಅಂಡ್ ಅದೇ ರೀತಿಯಾಗಿ ಹಡಗನ್ನವೇ ಕೂಡ ಎತ್ಕೊಂಡು ನೀರಿನಲ್ಲಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ತಾರೆ. ಸೊ ಫೈನಲ್ ಆಗಿ ಇವರು ಬರ್ಬೇಕಾಗಿದ್ದ ಲೊಕೇಶನ್ಗೆ ಬಂದು ತಲುಪಬೇಕಾದ್ರೆ ನೀರಿನ ಮಧ್ಯದಲ್ಲಿ ಕೋಲುಗಳಿಂದ ಕಟ್ಟಿ ಮಡಗಿರುವ ಒಂದು ದೊಡ್ಡದಾದ ಗೇಟ್ ಇರುತ್ತೆ. ಬಟ್ ಆದ್ರೆ ಅದೊಂದು ನಾರ್ಮಲ್ ಆದ ಗೇಟ್ ಅಲ್ಲ, ಯಾಕಂದ್ರೆ ಆ ಗೇಟ್ ನ ಮೇಲೆ ಸಾವಿರಾರು ವಿಷಕಾರಿಯಾಗಿರುವ ಹಾವುಗಳನ್ನ ಮಡಗಲಾಗಿದೆ. ಯಾವ ರೀತಿ ಅಂದ್ರೆ ಹಾವುಗಳು ಯಾವ್ದೋ ಒಂದು ಜಾಗವನ್ನ ರಕ್ಷಣೆ ಮಾಡಿ ಬರ್ತಿದಾವೇನೋ ಅನ್ನುವ ಹಾಗೇನೆ ಕಾಣಿಸುತ್ತೆ. ಅಂಡ್ ಇವರು ಅದನ್ನವೇ ಕೂಡ ಕ್ರಾಸ್ ಅನ್ನ ಮಾಡಿ ಬರ್ಬೇಕಾದ್ರೆ ಒಂದು ದೊಡ್ಡದಾದ ಮತ್ತೆ ಸುಂದರವಾಗಿರುವ ಆರ್ಚ್ ಅನ್ನ ನೋಡ್ತಾರೆ. ಅಂಡ್ ಈ ಜಾಗವನ್ನ ಭೈರವ ಕಕ್ಷೆ ಅನ್ನೋದಾಗಿನೇ ಕರೀತಾರೆ. ಬಟ್ ಆದ್ರೆ ಜನಗಳು ಹೇಳುವ ಪ್ರಕಾರ ಯಾರು ಈ ಗೋಡೆಯನ್ನ ದಾಟಿ ಒಳಗಡೆಗೆ ಹೋಗ್ತಾರೋ ಅವರು ಹಿಂತಿರುಗಿ ಯಾವತ್ತೂ ಕೂಡ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮುಂಚೆ ಹೋಗಿರೋರು ಯಾರು ಕೂಡ ಇಲ್ಲಿವರೆಗೂ ಬಂದೇ ಇಲ್ವಂತೆ. ಸೊ ಆದ್ರವೇ ಕೂಡ ಈ ಸೆರಾವನ ಮಾತನ್ನ ಕೇಳ್ಕೊಂಡು ನಮ್ಮ ರುದ್ರ ಬೇರೆ ದಾರಿ ಇಲ್ದೆ ಗೋಡೆಯನ್ನ ದಾಟಿ ಒಳಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಒಳಗಡೆಗೆ ಬರ್ತಿದ್ದಾಗೇನೆ ಆ ಜಾಗದಲ್ಲಿರುವ ಕೆಲವು ಕಾಡು ಮನುಷ್ಯರು ಬಂದು ಸೀದಾ ನಮ್ಮ ರುದ್ರವನ ಮೇಲೆ ಬಿರಿಯಾಗಿ ಅಟಕನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇವನು ಫೈಟಿಂಗ್ ಸ್ಕಿಲ್ ಎಲ್ಲವನ್ನವೇ ಕೂಡ ಚೆನ್ನಾಗಿ ಕಲ್ತಿರೋದ್ರಿಂದ ಆ ಎಲ್ಲಾ ಕಾಡು ಜನಗಳನ್ನವೇ ಕೂಡ ಸೋಲಿಸಿ ಹಾಕಿ ಅವರಿಂದ ತಪ್ಪಿಸ್ಕೊಳ್ತಾನೆ. ಅಂಡ್ ಫೈನಲ್ ಆಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಇವನು ಬರ್ಬೇಕಾಗಿದ್ದ ಜಾಗಕ್ಕಾಗಿನೇ ಬರ್ತಾನೆ. ಅಂದ್ರೆ ಕ್ರಾಶ್ ಆಗಿ ಒಂದು ಜಾಗದಲ್ಲಿ ಬಿದ್ದಿರುವ ಫ್ಲೈಟ್ ನ ಹತ್ರಕ್ಕಾಗಿನೇ ಬಂದಿದ್ದಾನೆ. ನಂತರ ಫ್ಲೈಟ್ ಅನ್ನ ಪೂರ್ತಿಯಾಗಿನೇ ಚೆಕ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಒಂದು ವಿಚಿತ್ರವಾಗಿರುವ ಬಾಕ್ಸ್ ಸಿಗುತ್ತೆ. ಸೊ ಅದನ್ನವೇ ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ಫುಲ್ಲು ಶಾಕ್. ಯಾಕಂದ್ರೆ ಇವನು ಹುಡಿಕೊಂಡು ಬಂದಿರುವ ಪವಿತ್ರವಾಗಿರುವ ಬ್ರಹ್ಮ ಕಮಲ ಇದೇ ಜಾಗದಲ್ಲಿ ಇರುತ್ತೆ. ಸೊ ಸೀದಾ ನಮ್ಮ ರುದ್ರ ಅದನ್ನ ಟಚ್ ಅನ್ನ ಮಾಡ್ಬೇಕಾದ್ರೆ ಪುರಾತನ ಕಾಲದ ಕೆಲವೊಂದಷ್ಟು ಮಹಾಯುದ್ಧದ ಕ್ಲಿಪ್ಗಳು ಇವನ ಮೈಂಡಿನಲ್ಲಿ ಬರೋದಿಕ್ಕೆ ಶುರುವಾಗುತ್ತೆ. ಅಂಡ್ ಅದ್ರ ಜೊತೆಗೆ ಬ್ರಹ್ಮ ಕಮಲದ ಶಕ್ತಿಯನ್ನ ಇವರು ತಾಳೋದಿಕ್ಕೆ ಆಗ್ದಿರಾ ದೂರಕ್ಕಾಗಿನೇ ಹಾರ್ಕೊಂಡು ನೀರಿನ ಒಳಗಡೆಗಾಗಿನೇ ಬಂದು ಬಿದ್ದೋಗ್ಬಿಡ್ತಾನೆ. ನಂತರ ಇವನು ನೀರಿನಲ್ಲಿ ತೇಲ್ಕೊಂಡು ದಡದ ಹತ್ರಕ್ಕಾಗಿನವೇ ಕೂಡ ಬರ್ತಾನೆ. ಹಾಗೆ ದೇವಾಲಯದಲ್ಲಿ ಪಾರ್ವತಿ ಮತ್ತೆ ಪ್ರಿಯಾನವ ಇಬ್ಬರು ಶಿಷ್ಯರಿದ್ದಾರೆ ಅಲ್ವಾ. ಸೊ ಇವಾಗ ಪಾರ್ವತಿ ಕೂಡ ಇದೇ ನದಿ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ನಮ್ಮ ರುದ್ರವನನ್ನ ನೋಡಿ ರೆಸ್ಕ್ಯೂವನ್ನ ಮಾಡಿ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇದೇ ರೀತಿ ಇವನಿಗೂ ಕೂಡ ಎಚ್ಚರಿ ಆಗುತ್ತೆ ಮತ್ತೆ ಇಬ್ಬರ ನಡುವೆ ಪರಿಚಯ ಕೂಡ ಆಗುತ್ತೆ. ಆ ನಂತರ ದಿನಗಳು ಕಳಿತಾ ಇಬ್ಬರ ಬಾಂಡಿಂಗು ಇನ್ನವೇ ಕೂಡ ಸ್ಟ್ರಾಂಗ್ ಆಗ್ಬೇಕಾದ್ರೆ ನಮ್ಮ ರುದ್ರ ಪಾರ್ವತಿ ಅವಳನ್ನ ಪ್ರೀತಿ ಮಾಡೋದಕ್ಕೆ ಕೂಡ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಪಾರ್ವತಿ ರುದ್ರನ ಹತ್ರ ಒಂದು ವಿಷಯವನ್ನ ಹೇಳ್ಕೊತಾಳೆ. ನಮ್ಮ ದೇವಸ್ಥಾನದಲ್ಲಿ ಪವಿತ್ರವಾಗಿರುವ ಬ್ರಹ್ಮ ಕಮಲವನ್ನ ಕಳ್ಳತನ ಮಾಡಲಾಗಿದೆ. ಅಂಡ್ ಅದನ್ನ ಕದ್ದಿರೋದು ಬೇರೆ ಯಾರು ಇಲ್ಲ, ನನ್ನ ಜೊತೆಯಾಗಿನೇ ಇದ್ದ ಪ್ರಿಯ ಅನ್ನುವ ಹುಡುಗಿ. ಆದ್ರೆ ಜನಗಳಿಗೆ ಆ ವಿಷಯ ಗೊತ್ತಾಗದೇ ಇರೋದ್ರಿಂದ ನಮ್ಮ ಅಚ್ಯುತ ಅನ್ನುವ ಗುರುಗಳು ಈ ಕಳ್ಳತನವನ್ನ ಮಾಡಿದ್ದಾರೆ ಅಂತ ಆಪಾದನೆಯನ್ನ ಮಾಡಿ ಅವರಿಗೆ ಅವಮಾನವನ್ನ ಮಾಡಿದ್ದಾರೆ. ಸೊ ಅದಕ್ಕಾಗಿ ಆ ಬ್ರಹ್ಮ ಕಮಲವನ್ನ ಮತ್ತೆ ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ಲೇಬೇಕು ಅಂತ ನಿರ್ಧಾರವನ್ನ ಮಾಡಿದೀನಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ರುದ್ರ ಆ ಬ್ರಹ್ಮ ಕಮಲದ ಬಗ್ಗೆ ನನ್ಗೆ ಗೊತ್ತಿದೆ ಅನ್ನೋದಾಗಿ ಹೇಳ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಇವನು ತೀರೋಗಿದ್ದಾನೆ ಅನ್ನೋದಾಗಿ ಇವನ ಫ್ಯಾಮಿಲಿ ಅವರಿಗೆ ಹೇಳಲಾಗಿರುತ್ತೆ. ಸೊ ಇವನು ಬದುಕಿದಾನೆ ಅನ್ನುವ ವಿಷಯ ಗೊತ್ತಾಗ್ಬೇಕಾದ್ರೆ ಪೂರ್ತಿಯಾದ ಫ್ಯಾಮಿಲಿ ಅವರು ಬಂದು ರೆಸ್ಕ್ಯೂವನ್ನ ಮಾಡಿರೋದಕ್ಕೆ ಪಾರ್ವತಿಗೆ ಥ್ಯಾಂಕ್ ಯು ವನ್ನ ಹೇಳಿ ನಮ್ಮ ರುದ್ರ ಅವನನ್ನ ವಾಪಸ್ಸು ಕರ್ಕೊಂಡು ಬರ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ನಮ್ಗೆ ತೋರಿಸ್ಬೇಕಾದ್ರೆ ಮಾನಸ ಅವಳ ಮದುವೆ ತಯಾರಿಯನ್ನವೇ ಕೂಡ ಮಾಡ್ಕೋತಿದ್ರು ಅಲ್ವಾ. ಸೊ ಫೈನಲ್ ಆಗಿ ರಾಜುವಿನ ಜೊತೆ ಮದುವೆಯ ದಿನ ಕೂಡ ಬರುತ್ತೆ. ಅಂಡ್ ಅದೇ ರೀತಿಯಾಗಿ ಎಲ್ಲನವೇ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗೆ ರಾಜು ಕೂಡ ಮಾನಸಗೆ ತಾಳಿಯನ್ನ ಕಟ್ಟೋದಿಕ್ಕೆ ಮುಂದೆ ಬರ್ಬೇಕಾದ್ರೆ ಭೀಷ್ಮ ಅನ್ನುವ ಒಬ್ಬ ಗೂಂಡ ಈ ಜಾಗಕ್ಕಾಗಿನೇ ಬಂದು ಸೀದಾ ರಾಜು ಅವನಿಗೆ ಶೂಟ್ ಅನ್ನ ಮಾಡಿ ಅವನ ಕತ್ತಿಯನ್ನ ಮುಗಿಸ್ಬಿಡ್ತಾನೆ. ಅಂಡ್ ಅದನ್ನ ತಡೆಯೋದಿಕ್ಕೆ ರಾಜು ಅವನ ಫಾದರ್ ಕೂಡ ಮಧ್ಯಕ್ಕೆ ಬರ್ಬೇಕಾದ್ರೆ ಅವರ ಕತ್ತಿಯನ್ನವೇ ಮುಗಿಸ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ರುದ್ರಗೆ ಯಾವ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಸೀದಾ ಒಂದು ಕತ್ತಿಯನ್ನ ತಂದು ಭೀಷ್ಮ ಅವನ ಕೈಯನ್ನ ಕಟ್ ಮಾಡಿ ಬೀಸಾಕ್ತಾನೆ. ಬಟ್ ಆದ್ರೂ ಕೂಡ ಭೀಷ್ಮ ನಮ್ಮ ಮಾನಸ ಅವಳ ಮೇಲೆ ಅಟಕನ ಮಾಡೋದಿಕ್ಕೆ ಬರ್ಬೇಕಾದ್ರೆ ಅದ್ರಿಂದ ಸಿಡಿದೇಳುವ ನಮ್ಮ ರುದ್ರ ಸೀದಾ ಅವನ ತೊಳೆಯನ್ನ ಕಟ್ ಮಾಡಿ ಅವನ ಕತ್ತಿಯನ್ನ ಮುಗಿಸ್ತಾನೆ. ಅಂಡ್ ಈ ಹೋರಾಟ ಇಲ್ಲಿಗೆ ಮುಗೀತು ಅಂತ ಇಬ್ರು ಅನ್ಕೋತಿರ್ಬೇಕಾದ್ರೆ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಇವರ ಎದುರಿಗೆ ಬರುತ್ತೆ. ಅಂದ್ರೆ ಆ ಜುಲ್ಫಿ ಕೂಡ ಅವನ ಪೂರ್ತಿಯಾದ ಗ್ಯಾಂಗ್ ಅನ್ನ ಕರ್ಕೊಂಡು ಬಂದು ಈ ಜಾಗಕ್ಕಾಗಿನೇ ಎಂಟ್ರಿ ಕೊಡ್ತಾನೆ. ಅಂಡ್ ಇವಾಗ ಒಂದು ಭಯಂಕರವಾಗಿರುವ ಮಾಸ್ ಆದ ಫೈಟ್ ಏನೇ ಶುರುವಾಗುತ್ತೆ ನೋಡಿ. ನೋಡ್ತಿದ್ದಾಗೆ ಈ ಜಾಗದಲ್ಲಿ 100 ಜನಕ್ಕಿಂತನೂ ಜಾಸ್ತಿ ಜನಗಳು ಇದಾರೆ ಅಲ್ವಾ. ಸೊ ಅವರೆಲ್ಲರ ಮೇಲುವೆ ಕೂಡ ಅಟೇಕನ್ನ ಮಾಡಿ ಸಂಪೂರ್ಣವಾದ ಜಾಗವನ್ನ ನರಕವನ್ನ ಮಾಡಿ ಆಗ್ಬಿಡ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ರುದ್ರ ಒಂಟಿಯಾಗಿನೇ ನಿಂತು ಎಲ್ಲರ ಜೊತೆಯಾಗಿ ಫೈಟ್ ಅನ್ನ ಮಾಡ್ತಾನೆ. ಆದ್ರೆ ಈ ಗೂಂಡಗಳ ಜೊತೆ ದುಷ್ಟಶಕ್ತಿ ಕೂಡ ಇದೆ ಅಲ್ವಾ. ಸೊ ಅದರ ಸಹಾಯದಿಂದ ನಮ್ಮ ರುದ್ರನನ್ನ ಚೈನುಗಳನ್ನ ಹಾಕಿ ಬಂಧಿಸಿ ಮಾಡುತ್ತಾರೆ. ಅಂಡ್ ಇವನ ತಾಯಿ ಕಥೆಯನ್ನ ಇವನ ಕಣ್ಮುಂದೆನೆ ತುಂಬಾನೇ ಕ್ರೂರವಾಗಿನೇ ಮುಗಿಸಿ ಹಾಕ್ತಾರೆ. ಅದು ಸಾಕಾಗಲ್ಲ ಅಂತ ನಮ್ಮ ಮಾನಸಗವೇ ಕೂಡ ಬೆಂಕಿಯನ್ನ ಕಚ್ಚಿಸಿ ಅವಳ ಕಥೆಯನ್ನುವೇ ಮುಗಿಸಿ ಹಾಕಲಾಗುತ್ತೆ. ಅಂಡ್ ಇವಾಗ ಇವನ ಕುಟುಂಬದ ಜೊತೆಗೆ ಸಂಪೂರ್ಣವಾದ ಊರನ್ನೇ ಧ್ವಂಸವನ್ನ ಮಾಡಿದ್ದಾರೆ ಅಲ್ವಾ.
ಸೊ ಇದನ್ನ ಇವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗದೆ ಯಾವ ಮಟ್ಟಿಗೆ ಕೋಪವನ್ನ ಮಾಡ್ಕೋತಾನೆ ಅಂದ್ರೆ ಇವನನ್ನ ಕಟ್ಟಾಕಿ ಮಡಗಿರುವ ಚೈನನ್ನ ಕಿತ್ತು ಬಿಸಾಕಿ ಕೋಪದಲ್ಲಿ ಎದ್ದು ನಿಲ್ತಾನೆ. ಅಂಡ್ ಅಲ್ಲಿ ಬಂದಿರುವ ಎಲ್ಲಾ ಗೂಂಡಗಳಿಗೆ ಕೂಡ ಹೊಡೆದು ಬುದ್ಧಿಯನ್ನ ಕಲ್ಸಿ ಅವರ ಕಥೆಯನ್ನ ಮುಗಿಸ್ತಾನೆ. ನಂತರ ಸೀದಾ ಈ ಜುಲ್ಫಿ ಹತ್ರಕ್ಕಾಗಿನೇ ಬಂದು ಅವನ ಜೊತೆನವೇ ಮಾಸ್ ಆಗಿರುವ ಫೈಟ್ ಅನ್ನ ಮಾಡ್ತಾನೆ. ಅಂಡ್ ಕೋಪದಲ್ಲಿ ಅವನಿಗೆ ಚೆನ್ನಾಗಿನೇ ಹೊಡೆದು ಚಟ್ನಿಯನ್ನ ಮಾಡಿ ಒಂದು ತ್ರಿಶೂಲವನ್ನ ಎತ್ಕೊಂಡು ಫೈನಲ್ ಆಗಿ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಟ್ರೈಯನ್ನ ಮಾಡ್ತಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಪಾರ್ವತಿ ಒಂದು ಚಾಕವನ್ನ ತಂದು ಇವನ ಬೆನ್ನಿಗಾಗಿನೇ ಚುಚ್ಚಿ ಬಿಡ್ತಾಳೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ರುದ್ರ ಅವನ ಕೈಯಲ್ಲಿ ನಂಬೋದಿಕ್ಕೇನೆ ಆಗೋದಿಲ್ಲ. ನಾವು ಯಾವ ಹುಡುಗಿಯನ್ನ ಪ್ರೀತಿ ಮಾಡಿದ್ವೋ ಅದೇ ಹುಡುಗಿ ನಮಗೆ ಬೆನ್ನಿಗೆ ಚೂರಿಯನ್ನ ಹಾಕ್ಬಿಡ್ಲು ಅಂತ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಅದೇ ಜಾಗದಲ್ಲಿ ಬಿದ್ದೋಗ್ಬಿಡ್ತಾನೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಜುಲ್ಫಿ ಕೂಡ ಆ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿನೇ ಓಡೋಗ್ಬಿಡ್ತಾನೆ. ಈ ಕಡೆ ನಮ್ಮ ರುದ್ರ ಅವನ ಲೈಫು ಸಂಪೂರ್ಣವಾಗಿನೇ ಬರ್ಬಾದಾಗ್ಬಿಟ್ಟಿದೆ ಅಲ್ವಾ. ಇವನ ತಾಯಿ ತಂಗಿ ಕುಟುಂಬ ಎಲ್ಲವನ್ನವೇ ಕೂಡ ಕಳ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಪಾರ್ವತಿ ನಮ್ಮ ಬೆನ್ನಿಗೆ ಚೂರಿ ಆಗ್ತಾಳೆ ಅಂತ ಕನಸಲ್ಲವೇ ಕೂಡ ಯೋಚನೆಯನ್ನ ಮಾಡಿರಲ್ಲ. ಸೊ ಎಲ್ಲ ನೋವುಗಳನ್ನ ಅರ್ಗಿಸ್ಕೊಳ್ಳೋದಕ್ಕೆ ಆಗದೆ ಒಂದು ಜಾಗದಲ್ಲಿ ಕುಳಿತಿರ್ಬೇಕಾದ್ರೆ ಇದೇ ಟೈಮಿಗೆ ಒಬ್ಬ ನಾಗಸಾಧು ಎಂಟ್ರಿಯನ್ನ ಕೊಟ್ಟು, ನೀನು ಹುಟ್ಟಿರೋದು ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಳ್ಳೋದಿಕ್ಕಾಗಿ ಅಲ್ಲ, ಬದಲಾಗಿ ನೀನು ಹುಟ್ಟಿರೋದೇ ಒಂದು ಮಹತ್ವವಾದ ಕಾರ್ಯವನ್ನ ಮಾಡೋದಿಕ್ಕೆ. ಸೊ ನೀನು ಆ ಜವಾಬ್ದಾರಿಯನ್ನ ನಿರ್ವಹಿಸಲೇಬೇಕಾಗುತ್ತೆ. ಸೊ ನಿನ್ನ ಜನ್ಮ ರಹಸ್ಯದ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ರಾಜ ರವಿವರ್ಮ ಅವರನ್ನ ಭೇಟಿ ಮಾಡು ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಇದನ್ನ ಕೇಳುವ ನಮ್ಮ ರುದ್ರ ಕೂಡ ರವಿವರ್ಮ ಅವರನ್ನ ಭೇಟಿ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಅಲ್ಲಿ ಬಂದು ನನ್ನ ಕುಟುಂಬದವರು ನನ್ನ ಊರಿನವರು ಎಲ್ಲರಿಗೂ ಕೂಡ ಧ್ವಂಸವಾಗೋದಿಕ್ಕೆ ಕಾರಣ ಏನು, ಇದೆಲ್ಲ ಶುರುವಾಗಿದ್ದು ಯಾವ ಕಾರಣದಿಂದ ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ರವಿವರ್ಮ ಕೂಡ ಮತ್ತೊಂದು ವಿಷಯವನ್ನ ಹೇಳ್ಕೊತಾರೆ. ಇದಕ್ಕಿಂತ ಮುಂಚೆ ಜುಲ್ಫಿ, ಸೇರಾ, ಪಾರ್ವತಿ, ಪ್ರಭಾಕರ್ ಈ 4 ಜನಗಳವೇ ಕೂಡ ನನ್ನ ಹತ್ರಕ್ಕಾಗಿನೇ ಬಂದಿದ್ರು. ಅಂಡ್ ಆ 4 ಜನಕ್ಕೆ ಬೇಕಾಗಿರುವ ವಸ್ತು ಅಂದ್ರೆ ಪವಿತ್ರವಾಗಿರುವ ಬ್ರಹ್ಮಕಮಲ. ಸೊ ಅದನ್ನ ಪಡ್ಕೊಳ್ಳೋದಿಕ್ಕಾಗಿ ಅವರು ಹಲವಾರು ತಂತ್ರಗಳನ್ನವೇ ಕೂಡ ಮಾಡಿದ್ದಾರೆ. ಅಂದ್ರೆ ಪಾರ್ವತಿಯನ್ನ ಅಚ್ಯುತ ಅವನ ಹತ್ರ ವೇದಗಳ ಜ್ಞಾನವನ್ನ ತಗೊಳ್ಳೋದಿಕ್ಕಾಗಿ ಅವನ ಶಿಷ್ಯನ ರೀತಿಯಾಗಿನೇ ಕಳ್ಸಿಕೊಡಲಾಗಿದೆ. ಅಂದ್ರೆ ಸರಿಯಾದ ಸಮಯ ಬಂದಾಗ ಆ ಬ್ರಹ್ಮಕಮಲವನ್ನ ಕಳ್ಳತನವನ್ನ ಮಾಡ್ಸೋದಿಕ್ಕಾಗಿನೇ ಕಳ್ಸಿದ್ದಾರೆ. ಸೊ ಈ ವಿಷಯದ ಬಗ್ಗೆ ನಿನ್ಗೆ ಇನ್ನವೇ ಕೂಡ ಇನ್ಫಾರ್ಮೇಶನ್ಗಳು ಬೇಕು ಅಂದ್ರೆ ಪಾರ್ವತಿ ಅವಳನ್ನ ಭೇಟಿ ಮಾಡು ಅನ್ನೋದಾಗಿನೇ ಹೇಳ್ಕೊತಾರೆ. ಬಟ್ ಆದ್ರೆ ಈ ಪಾರ್ವತಿ ನಮ್ಮ ರುದ್ರವನ ಬೆನ್ನಿಗೆ ಚೂರಿಯನ್ನ ಹಾಕಿದ್ಲು ಅಲ್ವಾ. ಸೊ ಅವಳನ್ನ ಭೇಟಿ ಮಾಡಲ್ಲ ಅಂತ ಹೇಳಿದ್ರು ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ಸೀದಾ ಅವಳನ್ನ ಭೇಟಿ ಮಾಡೋದಿಕ್ಕೆ ದೇವಸ್ಥಾನದ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಈ ಪಾರ್ವತಿ ಒಂದು ಜಾಗದಲ್ಲಿ ಹತ್ಕೊಂಡು ಕುಳಿತಿದ್ದಾಳೆ. ಸೊ ಇವಾಗ ನಮ್ಮ ರುದ್ರ ಕೂಡ ಬರ್ಬೇಕಾದ್ರೆ ನಾನು ತಪನ ಮಾಡ್ಬಿಟ್ಟೆ ಅಂತ ಕಾಲನ್ನ ಇಟ್ಕೊಂಡು ಕ್ಷಮೆಯನ್ನುವೆ ಕೇಳ್ತಾಳೆ. ಸೊ ನಮ್ಮ ರುದ್ರ ಕೂಡ ನಡೆದಿರುವ ಎಲ್ಲಾ ಸತ್ಯವನ್ನ ಹೇಳ್ಕೊ ಅಂತ ಕೇಳ್ಬೇಕಾದ್ರೆ ಇವಾಗ ಈ ಪಾರ್ವತಿ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಅಂದ್ರೆ ದೇವಸ್ಥಾನದಿಂದ ಬ್ರಹ್ಮಕಮಲವನ್ನ ಕಳ್ಳತನವನ್ನ ಮಾಡಿದ್ದು ನಾನೇ ಅಂತ ಒಪ್ಕೋತಾಳೆ. ಅಂಡ್ ಇವಾಗ್ಲೇನೆ ನಮ್ಗವೇ ಕೂಡ ಮತ್ತೊಂದು ವಿಷಯ ಗೊತ್ತಾಗೋದು, ನಮ್ಮ ಟೆಸ್ಲಾಗೆ ಗರ್ಭಿಣಿಯಾಗಿರುವ ಪ್ರತಿಜ್ಞೆ ಅನ್ನುವ ಒಬ್ಬಳು ಹೆಂಡತಿ ಇದ್ಲು ಅಲ್ವಾ. ಸೊ ಆ ಪ್ರತಿಜ್ಞೆ ಮತ್ತೆ ಪಾರ್ವತಿ ಇಬ್ಬರವೇ ಕೂಡ ಸ್ವಂತ ಅಕ್ಕ ತಂಗಿಯರೇ. ಅಂಡ್ ಇವರಿಬ್ಬರವೇ ಆರ್ಕಿಯಾಲಜಿಸ್ಟ್ ಆಗಿರುವ ಪ್ರತಿಭಾಕರನ್ ಇದಾನೆ ಅಲ್ವಾ, ಅವನ ಸ್ವಂತ ಮಕ್ಕಳೇನೆ ಇವರು. ಅದು ಅಲ್ಲದೆ ಟೆಸ್ಲಾ ಮತ್ತೆ ಜುಲ್ಫಿ ಇದ್ದಾರೆ ಅಲ್ವಾ, ಇವರು ಕೂಡ ಪ್ರಭಾಕರನ್ ಅವನ ಸ್ಟೂಡೆಂಟ್ಗಳೇನೆ. ಓಪನಿಂಗ್ ನಲ್ಲಿ ನಾವು ಕೂಡ ನೋಡಿದ್ವಿ ಅಲ್ವಾ, ಈ ಟೆಸ್ಲಾ ಕೂಡ ನಾಗಬಂಧ ಅನ್ನುವ ಬುಕ್ಕನ್ನ ತಂದು ಈ ಪ್ರತಿಭಾಕರನ್ ಅವನ ಕೈಗೇನೆ ಅಲ್ವಾ ಕೊಟ್ಟಿದ್ದು. ಸೊ ಇದೇ ರೀತಿಯಾಗಿ ಟೆಸ್ಲಾ ಮತ್ತೆ ಜುಲ್ಫಿ ಇಬ್ಬರವೇ ಕೂಡ ಪ್ರತಿಭಾಕರನ್ ಅವನ ಹತ್ರ ಕೆಲಸವನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಇದ್ರ ನಡುವೆ ನಮ್ಮ ಟೆಸ್ಲಾ ಮತ್ತೆ ಪ್ರತಿಜ್ಞೆ ಇಬ್ಬರವೇ ಕೂಡ ಲವ್ ಅನ್ನ ಮಾಡ್ತಾರೆ. ಅಂಡ್ ಯಾವಾಗ ಇವರ ಲವ್ ನ ಬಗ್ಗೆ ಪ್ರತಿಭಾಕರನ್ಗೆ ಗೊತ್ತಾಗುತ್ತೋ ಇಬ್ಬರನ್ನವೇ ಕೂಡ ಬೈದು ದೂರವನ್ನ ಮಾಡೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಇಬ್ಬರವೇ ಓಡ್ಕೊಂಡು ಮದುವೆಯನ್ನ ಮಾಡ್ಕೋತಾರೆ. ಅಂಡ್ ಯಾವಾಗ ಇವರಿಗೆ ರಿಯಾ ಅನ್ನುವ ಒಂದು ಚಿಕ್ಕ ಮಗು ಹುಟ್ಟುತ್ತೋ ಅದನ್ನ ನೋಡ್ಬೇಕಾದ್ರೆ ಪ್ರತಿಭಾಕರನ್ ಅವನಿಗೆ ಕೋಪವೆಲ್ಲ ಕಡಿಮೆ ಆಗುತ್ತೆ. ಆ ನಂತರ ಈ ಪ್ರತಿಜ್ಞಾ ಮತ್ತೆ ಟೆಸ್ಲಾ ಇಬ್ಬರನ್ನವೇ ಕೂಡ ಕ್ಷಮಿಸಿ ಅವರನ್ನ ಒಪ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಟೆಸ್ಲಾ ಮತ್ತೆ ಪ್ರತಿಜ್ಞಾ ರಿಯಾ ಅವಳ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಈ ಜುಲ್ಫಿ ಆ ಜಾಗಕ್ಕಾಗಿ ಬಂದು ನಾಗಬಂಧ ಪುಸ್ತಕವನ್ನ ಪಡ್ಕೊಳ್ಳೋದಿಕ್ಕೆ ಅವರ ಕಥೆಯನ್ನ ಮುಗಿಸಾಕ್ಬಿಡ್ತಾನೆ ಅಲ್ವಾ. ಅದೇ ಟೈಮ್ಗೆ ಪ್ರತಿಭಾಕರನ್ ಕೂಡ ಜಾಗಕ್ಕಾಗಿನೇ ಬಂದಿರ್ತಾನೆ. ಅಂಡ್ ಅವಾಗ ಈ ಜುಲ್ಫಿ ಪ್ರತಿಭಾಕರನ್ ಅವನ ಹತ್ರ ಇರುವ ನಾಗಬಂಧ ಬುಕ್ಕನ್ನವೇ ಕೂಡ ಕಿತ್ಕೋತಾನೆ. ಆದ್ರೆ ಈ ಜುಲ್ಫಿಗೂ ಕೂಡ ಚೆನ್ನಾಗಿನೇ ಗೊತ್ತಿದೆ, ಕೇವಲ ಈ ಬುಕ್ಕನ್ನ ಇಟ್ಟು ನಾವು ಆ ನಾಗಬಂಧಂ ಅನ್ನುವ ಮಹಾಬಾಗಿಲನ್ನ ಓಪನ್ ಮಾಡೋದಿಕ್ಕೆ ಆಗೋದಿಲ್ಲ. ಇದ್ರ ಜೊತೆಗೆ ಪವಿತ್ರವಾಗಿರುವ ಬ್ರಹ್ಮಕಮಲ ಕೂಡ ಬೇಕೇ ಬೇಕು ಅಲ್ವಾ. ಸೊ ಅದನ್ನ ಪಡ್ಕೊಳ್ಳೋದಿಕ್ಕಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ ಈ ಜುಲ್ಫಿ. ಅಂದ್ರೆ ನಮ್ಮ ಚಿಕ್ಕ ಹುಡುಗಿ ಆಗಿರುವ ರಿಯಾ ಅವಳನ್ನ ಕಿಡ್ನಾಪ್ ಮಾಡಿ ನೀವು ಆ ಬ್ರಹ್ಮಕಮಲವನ್ನ ನನಗೆ ತಂದು ಕೊಟ್ಟಿಲ್ಲ ಅಂದ್ರೆ ಇವಳ ಕಥೆಯನ್ನ ಮುಗಿಸ್ತೀನಿ ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಸೊ ಇವಾಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಪ್ರತಿಗೆ ಅವಳ ತಂಗಿಯಾಗಿರುವ ಪಾರ್ವತಿ ನನ್ನ ಅಕ್ಕನ ಮಗಳ ಪ್ರಾಣವನ್ನ ನಾನು ಕಾಪಾಡ್ಕೊಳ್ಳೇಬೇಕು ಅಂತ ಯೋಚಿಸಿ ಆ ದೇವಸ್ಥಾನದಿಂದ ಬ್ರಹ್ಮಕಮಲವನ್ನ ಕಳ್ಳತನವನ್ನ ಮಾಡೋದಿಕ್ಕೆ ಅಂತಾನೆ ವೇದಗಳನ್ನ ಕಲಿಯೋ ನೆಪದಲ್ಲಿ ಆ ದೇವಸ್ಥಾನಕ್ಕೆ ಬಂದು ಜಾಯ್ನ್ ಆಗ್ತಾಳೆ. ಆ ನಂತರ ಆ ಬ್ರಹ್ಮಕಮಲವನ್ನ ಕಳ್ಳತನ ಮಾಡಿ ಇವರ ಕೈಗಾಗಿನೇ ತಂದು ಕೊಟ್ಟಿರೋದು.
ಸೊ ಇವಾಗ ಬ್ರಹ್ಮಕಮಲ ಸಿಕ್ಕಿದ್ರೂ ಕೂಡ ಪಾರ್ವತಿ ಏನಕ್ಕೆ ದೇವಸ್ಥಾನಕ್ಕೆ ವಾಪಸ್ ಬಂದಿದ್ದಾಳೆ ಅಂದ್ರೆ ಕೇವಲ ಬ್ರಹ್ಮ ಕಮಲವನ್ನ ಬಳಸಿ ಆ ನಾಗಬಂಧಂ ಬಾಗಿಲನ್ನ ತೆಗೆಯೋದಕ್ಕೆ ಆಗಲ್ಲ ಅಲ್ವಾ? ಅದ್ರ ಜೊತೆಗೆ ಗರುಡ ಮಂತ್ರಗಳು ಇರುವ ತಾಳೆ ಗರಿಗಳಿವೆ ಕೂಡ ಬೇಕಾಗುತ್ತೆ. ಸೊ ಅದು ಈ ಅಚ್ಯುತ ಅನ್ನುವ ಆಚಾರ್ಯರ ಹತ್ರ ಇರೋದ್ರಿಂದ ಅದನ್ನ ಪಡ್ಕೊಳ್ಳೋದಿಕ್ಕಾಗಿನೇ ಮತ್ತೆ ಈ ದೇವಸ್ಥಾನಕ್ಕಾಗಿ ಬಂದಿರೋದು. ಸೊ ಇವಾಗ ಈ ಎಲ್ಲ ವಿಷಯಗಳನ್ನವೇ ಕೂಡ ನಮ್ಮ ರುದ್ರಾವನಿಗೆನೆ ಹೇಳ್ಕೊತಾಳೆ. ಅಂಡ್ ಇದನ್ನ ನಮ್ಮ ಆಚಾರ್ಯರಾಗಿರುವ ಅಚ್ಯುತ ಅವರು ಕೂಡ ಕೇಳಿಸ್ಕೊಂಡು ಆ ಗರುಡ ಮಂತ್ರಗಳನ್ನ ತಂದು ನಮ್ಮ ರುದ್ರಾವನ ಕೈಗಾಗಿನೇ ಕೊಡ್ತಾರೆ. ಅಂಡ್ ಒಂದು ಕ್ಷಣನವೇ ಕೂಡ ಲೇಟನ್ನ ಮಾಡದೆ ರಿಯಾವ್ಳನ್ನ ಕಾಪಾಡ್ಕೊಂಡು ಬಾ. ಆದ್ರೆ ಒಂದು ವಿಷಯವನ್ನ ನೀನು ಚೆನ್ನಾಗಿನೇ ನೆನ್ಪಿಟ್ಕೊಂಡು ಹೋಗು, ಏನೇ ಆದ್ರೂ ಕೂಡ ರಿಯಾವ್ಳನ್ನ ಸುರಕ್ಷಿತವಾಗಿನೇ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಅವಳಿಂದ ಕೂಡ ಒಂದು ಮಹತ್ವವಾದ ಕೆಲ್ಸ ಆಗೋದು ಬಾಕಿ ಇದೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಆ ದುಷ್ಟಶಕ್ತಿಗಳು ಸೇರ್ಕೊಂಡು ಆ ರಹಸ್ಯ ತುಂಬಿರುವ ನಾಗಬಂಧಮನ್ನುವ ಬಾಗಿಲನ್ನೇನಾದ್ರೂ ತೆಗೆದ್ಬಿಟ್ರೆ ಈ ಸಂಪೂರ್ಣವಾದ ಜಗತ್ತನ್ನ ಕಾಪಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಈ ಕಡೆ ಸೀನನ್ನ ಕಟ್ ಮಾಡಿ ಜುಲ್ಪಿ ಮತ್ತೆ ಆ ತಾಂತ್ರಿಕನನ್ನ ನಾವು ನೋಡ್ಬೇಕಾದ್ರೆ ಇವಾಗ ಇವರ ವಶಕ್ಕೆ ಬ್ರಹ್ಮಕಮಲ ಬಂದು ತಲುಪಿದೆ ಅಲ್ವಾ? ಸೊ ಈ ಜುಲ್ಪಿ ಅದರ ಶಕ್ತಿಯನ್ನ ಬಳಸ್ಕೊಂಡು ತಾಂತ್ರಿಕನನ್ನ ಹೊರಗಡೆ ಕರ್ಸೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಅದೇ ರೀತಿಯಾಗಿ ಶಕ್ತಿಯನ್ನ ಬಳಸಿ ಆ ಮಾಂತ್ರಿಕನನ್ನವೇ ಕೂಡ ಹೊರಗಡೆಗಾಗಿನೇ ಬಿಡಿಸಲಾಗುತ್ತೆ. ಆ ನಂತರ ಈ ಮಾಂತ್ರಿಕ ಮತ್ತೆ ಜುಲ್ಪಿ ಇಬ್ಬರವೇ ಕೂಡ ಸೇರ್ಕೊಂಡು ವಿರಾಟ ಪುರುಷ ಅನ್ನುವ ಒಂದು ದೇವಾಲಯದ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಇದೇ ದೇವಸ್ಥಾನದಲ್ಲೇ ಆ ನಾಗಬಂಧಂ ಅನ್ನುವ ರಹಸ್ಯವಾಗಿರುವ ಬಾಗಿಲಿರೋದು. ಅಂಡ್ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಜುಲ್ಪಿ ಇವನ ನಿಜವಾದ ಮುಖವಾಡವನ್ನ ತೋರಿಸ್ತಾನೆ. ಅಂದ್ರೆ ನಮ್ಮ ರಿಯಾವ್ಳ ಮುಂದೆನೆ ಪ್ರಭಾಕರನ್ಗೆ ಶೂಟ್ ಅನ್ನ ಮಾಡಿ ಅವನ ಕಥೆಯನ್ನ ಮುಗಿಸ್ಬಿಡ್ತಾನೆ. ಅಂಡ್ ಇವಾಗ ಮಾಂತ್ರಿಕ ಕೂಡ ನಾವು ನಾರ್ಮಲ್ ಆಗಿ ಬಾಗಿಲನ್ನ ತೆಗೆಯೋದಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಪೌರ್ಣಮಿಯ ಬೆಳಕು ಈ ದೇವಸ್ಥಾನದ ಮೇಲೆ ಬಿದ್ದಾಗ ಒಂದು ವಿಶೇಷವಾದ ಹೋಮವನ್ನ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದೇ ರೀತಿಯಾಗಿ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ರುದ್ರ ಪಾರ್ವತಿ ಎಲ್ಲರಿಗೂ ಕೂಡ ಮಾಸ್ ಆಗಿನೇ ಎಂಟ್ರಿ ಕೊಡ್ತಾರೆ. ಬರ್ತಿದಾಗೇನೆ ನಮ್ಮ ರುದ್ರ ಈ ಜುಲ್ಪಿಯವನ ಗ್ಯಾಂಗ್ ಅವರ ಜೊತೆ ಫೈಟ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಒಂದು ಮಾಸ್ ಆಗಿರುವ ಫೈಟ್ ಕೂಡ ನಡೀತಾ ಇರ್ಬೇಕಾದ್ರೆ ಇವನ ಹತ್ರ ಗುರುಗಳು ಕೊಟ್ಟಿರುವ ಗರುಡ ಮಂತ್ರ ಇದೆ ಅಲ್ವಾ, ಅದು ಕೂಡ ಹಾರ್ಕೊಂಡು ಬಂದು ಕೆಳಗಡೆಗಾಗಿ ಬಿದ್ದೋಗ್ಬಿಡುತ್ತೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ರಿಯಾದನ ನೋಡಿ ಆ ಗರುಡ ಮಂತ್ರವನ್ನ ಎತ್ಕೋತಾಳೆ. ಆದ್ರಿಂದ ಆ ವಿಲನ್ಗಳು ರಿಯಾವ್ಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ರುದ್ರ ಸೂಪರ್ ಆಗಿನೇ ಬಂದು ಅವಳನ್ನ ಕಾಪಾಡಿ ಮೇಲ್ಗಡೆಗಾಗಿನೇ ಎತ್ಕೋತಾನೆ. ಅಂಡ್ ಯಾವಾಗ ನಮ್ಮ ರುದ್ರ ಈ ರಿಯಾವ್ಳನ್ನ ಮುಡ್ತಾನೋ ಆವಾಗ ಇವನ ತಲೆಯಲ್ಲಿ ವಿಜುವಲ್ಗಳು ಬರೋದಿಕ್ಕೆ ಶುರುವಾಗುತ್ತೆ ನೋಡಿ. ಅಂದ್ರೆ ನಮ್ಮ ರುದ್ರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಏನು ನಡೆದಿತ್ತು ಅನ್ನೋದಾಗಿ ಎಲ್ಲ ವಿಷಯಗಳಿವೆ ಗೊತ್ತಾಗುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಇದೇ ದೇವಸ್ಥಾನವನ್ನ ನಮ್ಗೆ ತೋರಿಸ್ತಾರೆ. ಇವಾಗ ನಮ್ಮ ರಿಯಾ ಅನ್ನುವ ಒಂದು ಹುಡುಗಿ ಇದ್ದಾಳೆ ಅಲ್ವಾ, ಇವಳು ಕೂಡ ಹಿಂದಿನ ಜನ್ಮದಲ್ಲಿ ಹುಟ್ಟಿರ್ತಾಳೆ. ಅಂಡ್ ಇವಳನ್ನ ಬೀಹು ಅಂತಾನವೇ ಕೂಡ ಕರೀತಾರೆ. ಸೊ ಪ್ರತಿದಿನ ಇವಳು ನಾರಾಯಣನಿಗೆ ತುಳಸಿ ಮಾಲೆಯನ್ನ ತಂದು ಅರ್ಪಿಸಿ ಪೂಜೆಯನ್ನ ಮಾಡಿಸ್ತಿರ್ತಾಳೆ. ಅಂಡ್ ಇದೇ ರೀತಿಯಾಗಿ ಒಂದು ದಿನ ಪೂಜೆ ಕೂಡ ನಡೀತಾ ಇರ್ಬೇಕಾದ್ರೆ ಈ ವಿಲನ್ಗಳಾಗಿರುವ ಅಹಮದ್ ಶಾ ಮತ್ತೆ ಮಾಂತ್ರಿಕ ಎಲ್ಲರಿಗೂ ಕೂಡ ಅವರ ಒಂದು ದುಷ್ಟಶಕ್ತಿಯ ಸೈನ್ಯವನ್ನ ಕರ್ಕೊಂಡು ಬಂದು ಎಲ್ಲವನ್ನ ಧ್ವಂಸವನ್ನ ಮಾಡಿ ಆಗ್ಬಿಡ್ತಾರೆ. ಅಂಡ್ ಶಾಂತಿಯಾಗಿರುವ ದೇವಸ್ಥಾನ ಇವಾಗ ಕಿರುಚಾಟದ ಶಬ್ದಗಳಿಂದ ತುಂಬಿ ಹೋಗುತ್ತೆ. ಸೊ ಆ ವಿಲನ್ಗಳ ಕಡೆಯವರು ಬಂದು ಎಲ್ಲಾ ಜನಗಳ ಕಥೆಯನ್ನ ಮುಗಿಸ್ತಾ ಇರೋದ್ರಿಂದ ಇದರಿಂದ ಹೆದರುಕೊಳ್ಳುವ ಜನಗಳು ದೇವಸ್ಥಾನದ ಒಳಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಕೋತಾರೆ. ಆದ್ರೂ ಕೂಡ ಈ ಅಹಮದ್ ಶಾ ಮತ್ತೆ ಈ ತಾಂತ್ರಿಕರು ಆ ಡೋರ್ ಅನ್ನ ಬೊಡ್ದು ಹಾಕಿ ಬಂದು ಒಳಗಡೆ ಇರೋರ ಕಥೆಯನ್ನವೇ ಕೂಡ ಮುಗಿಸೋದಿಕ್ಕಾಗಿನೇ ನೋಡ್ತಾರೆ. ಇದನ್ನ ನೋಡುವ ಪೂಜಾರಿ ನಾವು ಹೇಗಾದ್ರೂ ಮಾಡಿ ಬ್ರಹ್ಮ ಕಮಲವನ್ನ ರಕ್ಷಣೆಯನ್ನ ಮಾಡ್ಲೇಬೇಕು ಅಂತ ಆ ಪವಿತ್ರ ಕಮಲವನ್ನ ನಮ್ಮ ಪಿಹು ಅವಳ ಕೈಗಾಗಿನೇ ಕೊಟ್ಟು ಒಂದು ಸುರಂಗ ಮಾರ್ಗದ ಒಳಗಡೆಗಾಗಿನೇ ಕಳಿಸಿ ಅದನ್ನ ರಕ್ಷಣೆ ಮಾಡು ಅನ್ನೋದಾಗಿನೇ ಹೇಳ್ತಾರೆ. ಈ ಕಡೆ ಈ ವಿಲನ್ಗಳನ್ನ ನೋಡ್ಬೇಕಾದ್ರೆ ಅಹಮದ್ ಶಾ ಅವನ ಸೈನಿಕರು ಇಲ್ಲಿರುವ ಚಿನ್ನವಾಗಿರಬಹುದು, ವಜ್ರ ವೈಡೂರ್ಯ ಎಲ್ಲವನ್ನ ತಮ್ಮ ವಶಕ್ಕಾಗಿನೇ ಪಡ್ಕೋತಾರೆ. ಬಟ್ ಆದ್ರೆ ಆ ತಾಂತ್ರಿಕನಿಗೆ ಯಾವುದೇ ಚಿನ್ನನವೇ ಬೇಡ, ವಜ್ರನವೇ ಬೇಡ, ಏನವೇ ಬೇಡ, ಅವನಿಗೆ ಬೇಕಾಗಿರೋದು ಪವಿತ್ರವಾಗಿರುವ ಬ್ರಹ್ಮಕಮಲ. ಯಾಕಂದ್ರೆ ಅದನ್ನ ಬಳಸಿ ನಾಗಬಂಧಮನ್ನುವ ಬಾಗಿಲನ್ನ ಓಪನ್ ಮಾಡೋದಿಕ್ಕಾಗಿ. ಅಂಡ್ ಅದು ಅಲ್ಲದೆ ಬ್ರಹ್ಮಕಮಲವನ್ನ ನಮ್ಮ ಪಿಯು ಅವಳ ಕೈಯಲ್ಲಿ ಕೊಟ್ಟಿ ಕಳಿಸ್ಬಿಟ್ಟಿರುವ ವಿಷಯ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಸಂಪೂರ್ಣವಾದ ಸೈನ್ಯವನ್ನ ಅವಳನ್ನ ಫಾಲೋ ಮಾಡೋದಿಕ್ಕಾಗಿನೇ ಕಳಿಸ್ತಾರೆ. ಈ ಕಡೆ ನಮ್ಮ ಪಿಯು ಅವಳನ್ನ ನೋಡ್ಬೇಕಾದ್ರೆ ಕಷ್ಟವನ್ನ ಪಟ್ಟು ಭಯದಲ್ಲಿನೇ ಓಡ್ಕೊಂಡು ಬರ್ತಿದ್ದಾಳೆ. ಅಂಡ್ ಅದೇ ರೀತಿಯಾಗಿನೇ ಓಡ್ಕೊಂಡು ನಾಗಸಾಧುಗಳಿರುವ ಗುಹೆ ಹತ್ರಕ್ಕಾಗಿನೇ ಬರ್ತಿರ್ಬೇಕಾದ್ರೆ ಇವಳ ಕೈಯಲ್ಲಿರುವ ಬ್ರಹ್ಮಕಮಲ ಜಾರ್ಕೊಂಡು ಕೆಳಗಡೆಗಾಗಿನೇ ಬಿದ್ದೋಗ್ಬಿಡುತ್ತೆ. ಅಂಡ್ ಇವಾಗ ಬ್ರಹ್ಮಕಮಲವನ್ನ ಮಾಂತ್ರಿಕನ ಕಡೆಯವರು ಎತ್ಕೊಂಡ್ ಬಿಡ್ತಾರೆ. ಸೊ ಇದನ್ನ ನೋಡುವ ನಮ್ಮ ಪಿಹು ಆ ಗುಹೆ ಒಳಗಡೆಗಾಗಿನೇ ಬರ್ಬೇಕಾದ್ರೆ ಆ ಗುಹೆ ಒಳಗಡೆ ಹಲವಾರು ನಾಗಸಾಧುಗಳು ನಿಂತಿರ್ತಾರೆ. ಅಂಡ್ ಆ ಎಲ್ಲಾ ನಾಗಸಾಧುಗಳಿಗೆ ಲೀಡರ್ ಬಂದು ಶಿವ ಅನ್ನುವ ವ್ಯಕ್ತಿ. ಅಂಡ್ ಈ ಶಿವ ಬೇರೆ ಯಾರಿವೆಲ್ಲ ಪ್ರೆಸೆಂಟ್ ನಲ್ಲಿ ನಮ್ಮ ರುದ್ರ ಇದ್ದಾನೆ ಅಲ್ವಾ, ಇವನೇನೆ ಹಿಂದಿನ ಜನ್ಮದಲ್ಲಿ ಶಿವ ಆಗಿರೋದು. ಅಂಡ್ ಇವಾಗ ಪಿಹು ಕೂಡ ಇವರ ಹತ್ರ ನಡೆದಿರುವ ಎಲ್ಲಾ ವಿಷಯಗಳನ್ನವೇ ಕೂಡ ಹೇಳ್ಕೋಬೇಕಾದ್ರೆ ಶಿವಾಗೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೋಪವೆಲ್ಲ ಬರುತ್ತೆ. ಆದ್ರಿಂದ ಎಲ್ಲರಿಗೂ ಕೂಡ ಒಂದು ಮಹಾ ಯುದ್ಧಕ್ಕೆ ರೆಡಿಯಾಗಿ ಅನ್ನೋದಾಗಿನೇ ಆರ್ಡರ್ ಅನ್ನ ಕೊಡ್ತಾನೆ.
ಯಾಕಂದ್ರೆ ಪುರಾತನ ಕಾಲದಿಂದ ನಾಗಬಂಧಮನ್ನುವ ಬಾಗಿಲನ್ನ ಕಾಯ್ಕೊಂಡು ಬರ್ತಿರೋದು ಇದೇ ನಾಗಸಾಧುಗಳು. ಸೊ ಎಲ್ಲರೂ ಕೂಡ ರೆಡಿಯಾಗಿ ಒಂದು ಭಯಂಕರವಾದ ಯುದ್ಧವನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ಈ ಕಡೆ ಮಹಮ್ಮದ್ ಶಾ ಮತ್ತೆ ಆ ತಾಂತ್ರಿಕನನ್ನ ನಾವು ನೋಡ್ಬೇಕಾದ್ರೆ ಅವರಿಬ್ಬರುವೆ ಫೈನಲ್ ಆಗಿ ಆ ರಹಸ್ಯವಾಗಿರುವ ನಾಗಬಂಧಂ ಬಾಗಿಲಿನ ಹತ್ರಕ್ಕಾಗಿನೇ ಬರ್ತಾರೆ. ಅಂಡ್ ಇವರ ಹತ್ರ ಇರುವ ಬ್ರಹ್ಮ ಕಮಲವನ್ನವೇ ಒಂದು ಜಾಗದಲ್ಲಿ ಮಡಗಿ ಆ ಬಾಗಿಲನ್ನ ತೆಗೆಯೋದಿಕ್ಕೆ ಒಂದು ಹೋಮವನ್ನ ಶುರು ಮಾಡ್ಕೋತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಶಿವ ಕೂಡ ತ್ರಿಶೂಲವನ್ನ ಇಟ್ಕೊಂಡು ಎಂಟ್ರಿ ಕೊಡ್ತಾನೆ ನೋಡಿ. ಆದ್ರೆ ಈ ಮಹಮ್ಮದ್ ಹೇಗಾದ್ರೂ ಮಾಡಿ ನಮ್ಮ ಶಿವನನ್ನ ತಡೆಯೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಶಿವ ಹೇಗಾದ್ರೂ ಮಾಡಿ ಆ ಬಾಗಿಲು ತೆಗೆದಿರೋ ಹಾಗೇನೆ ನೋಡ್ಕೋಬೇಕು ಅಲ್ವಾ. ಸೊ ಸೀದಾ ಇವನ ಜೊತೆ ಯುದ್ಧವನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಇವಾಗ ಇಬ್ಬರ ನಡುವೆನೇ ಒಂದು ಭಯಂಕರವಾಗಿರುವ ಫೈಟ್ ಏನೇ ನಡೆಯುತ್ತೆ. ಅಂಡ್ ಇದ್ರಲ್ಲಿ ಆ ಮಹಮ್ಮದ್ಗೆ ನಿಧಾನವಾಗಿ ಅರ್ಥವಾಗೋದಿಕ್ಕೆ ಶುರುವಾಗುತ್ತೆ ಇವನ ಶಕ್ತಿ ಮುಂದೆ ನಾವು ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಆದ್ರೂ ಕೂಡ ಬಾಗಿಲನ್ನ ನಾವು ಹೇಗಾದ್ರೂ ಮಾಡಿ ತೆಗಿಲೇಬೇಕು ಅಂತ ಯೋಚಿಸಿ ಈ ಶಿವ ಅವನನ್ನ ತಡೆಯೋದಿಕ್ಕಾಗಿ ನಮ್ಮ ಬಿಹು ಅವಳನ್ನ ಎಳ್ಕೊಂಡು ಬಂದು ಇವನ ಮುಂದೆನೆ ಅವಳ ಕಥೆಯನ್ನ ಮುಗಿಸಿ ಆಗ್ಬಿಡ್ತಾನೆ. ಆ ನಂತರ ಅವನ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕೆ ದೇವಸ್ಥಾನದ ಒಳಗಡೆ ಬಂದು ಡೋರ್ ಅನ್ನ ಕ್ಲೋಸ್ ಮಾಡ್ಕೋತಾನೆ. ಬಟ್ ಆದ್ರೆ ನಮ್ಮ ಶಿವಗೆ ಯಾವ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಆ ಬಾಗಿಲನ್ನೇ ಒಡೆದು ಹಾಕಿ ಒಳಗಡೆಗಾಗಿನೇ ಬಂದು ಮತ್ತೆ ಮಾಸ್ ಆಗಿರುವ ಫೈಟ್ ಅನ್ನ ಶುರು ಮಾಡ್ತಾನೆ. ಅಂಡ್ ಇವಾಗ ನಮ್ಮ ಶಿವನ ಒಳಗಡೆ ಸಾಕ್ಷಾತ್ ಮಹಾದೇವನೇ ಬಂದಿರುವ ಹಾಗೇನೆ ಕಾಣಿಸ್ತಿರುತ್ತೆ. ಅಂಡ್ ಇವಾಗ ನಮ್ಮ ಶಿವ ಮತ್ತೆ ಮಹಮ್ಮದ್ನ ನಡುವೆ ನಡೆಯುವ ಒಂದು ಫೈಟ್ ಬೇರೆ ಲೆವೆಲ್ ನಲ್ಲೇ ಇರುತ್ತೆ. ಈ ಕಡೆ ಆ ಬೈರಾಗಿ ಬೇರೆ ರಿಚುವಲ್ ಗಳನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಅವನ ಹತ್ರಕ್ಕಾಗಿನವೇ ಬಂದು ನಮ್ಮ ಶಿವ ಅವನ ಶಕ್ತಿಯನ್ನ ಬಳಸಿ ಒಂದು ಕಾಲಚಕ್ರದ ಮರವನ್ನ ನಿರ್ಮಾಣವನ್ನ ಮಾಡಿ ಅದ್ರ ಒಳಗಡೆಗೆ ಅನಂತ ಕಾಲದವರೆಗೆ ಬಂಧನವನ್ನ ಮಾಡ್ತಾನೆ. ನೆಕ್ಸ್ಟ್ ಮಹಮ್ಮದ್ ಅವನ ಹತ್ರಕ್ಕೆ ಸೀದಾ ಬಂದು ಅವನ ತ್ರಿಶೂಲದಿಂದ ಚುಚ್ಚಿ ಫೈನಲ್ ಆಗಿ ಇವನ ಕಥೆಯನ್ನುವೆ ಕೂಡ ಮುಗಿಸಿ ಆಗ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಸ್ಟೋರಿ ಪ್ರೆಸೆಂಟ್ ಗೆ ಶಿಫ್ಟ್ ಆಗ್ಬೇಕಾದ್ರೆ ಸೇಮ್ ಇವಾಗ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನಡೆದಿತ್ತೋ ಅದೇ ಸಿಚುವೇಶನ್ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಆ ಬೈರಾಗಿ ಕೂಡ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿ ಆ ಡೋರ್ ಅನ್ನ ತೆಗೆಯೋದಿಕ್ಕಾಗಿ ಕುಳಿತಿದ್ದಾನೆ. ಈ ಜುಲ್ಫಿಯನ್ನ ನೋಡ್ಬೇಕಾದ್ರೆ ನಮ್ಮ ರುದ್ರನ ಜೊತೆ ಫೈಟ್ ಅನ್ನ ಮಾಡೋದಿಕ್ಕಾಗಿ ಕರೀತಾ ಇದ್ದಾನೆ. ಆದ್ರೆ ಈ ಬಾರಿ ಮಹಾದೇವನ ಶಕ್ತಿ ಮತ್ತೆ ಆಕ್ಟಿವೇಟ್ ಆಗುತ್ತೆ ನೋಡಿ. ಅಂದ್ರೆ ಈ ದೇವಸ್ಥಾನವನ್ನ ರಕ್ಷಣೆ ಮಾಡ್ತಿರೋದೇ ಮಹಾ ಸರ್ಪಗಳು ಅಲ್ವಾ. ಸೊ ಇವಾಗ ಎಲ್ಲ ಸರ್ಪಗಳಿವೆ ಕೂಡ ಪ್ರಕಟವಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಅವುಗಳನ್ನ ನೋಡೋದಿಕ್ಕೆ ತುಂಬಾನೇ ದೊಡ್ಡ ಗಾತ್ರದಲ್ಲಿನೇ ಇರ್ತಾ ಇದಾವೆ. ಸೊ ಇವಾಗ ಎಲ್ಲ ಹಾವುಗಳಿವೆ ಕೂಡ ಒಟ್ಟಾಗಿನೇ ಸೇರ್ಕೊಂಡು ಈ ಬೈರಾಗಿ ಅವನ ಕಥೆನ ಮುಗಿಸೋದಿಕ್ಕಾಗಿನೇ ಬಂದು ಒಂದೇ ಬಾರಿಗೆ ಅವನನ್ನ ಪೂರ್ತಿಯಾಗಿನೇ ನುಂಗಿ ಹಾಕ್ಬಿಡ್ತಾವೆ. ಅಂಡ್ ಇದನ್ನ ನೋಡುವ ಜುಲ್ಫಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಭಯವಾಗ್ಬಿಡುತ್ತೆ. ನಮ್ಗೆ ಶಕ್ತಿಯನ್ನ ಕೊಟ್ಟಿರುವ ಬೈರಾಗಿ ಅವನ ಕಥೆಯನ್ನೇ ಮುಗಿಸ್ಬಿಟ್ಟಿದಾವೆ ಅಂದ್ರೆ ಇನ್ನು ನಮ್ಮ ಗತಿ ಏನಾಗತ್ತೆ ಅಂತ. ಸೊ ಇದೇ ಗ್ಯಾಪ್ ಅಲ್ಲಿ ನಮ್ಮ ರುದ್ರ ಕೂಡ ನೆಕ್ಸ್ಟ್ ಲೆವೆಲ್ ನ ಕೋಪವನ್ನ ಮಾಡ್ಕೊಂಡು ಇವನ ಹಿಂದಿನ ಜನ್ಮದಲ್ಲಿ ಬಳಸ್ತಾ ಇದ್ದ ತ್ರಿಶೂಲವನ್ನ ಇದೇ ಜಾಗದಲ್ಲಿ ಮಡಗಲಾಗಿರುತ್ತೆ. ಸೊ ಇವಾಗ್ಲೂ ಕೂಡ ಅದೇ ತ್ರಿಶೂಲವನ್ನ ಎತ್ಕೊಂಡು ಇವನ ಪೂರ್ತಿ ಶಕ್ತಿಯನ್ನ ಬಳಸಿ ಜುಲ್ಫಿ ಅವನಿಗೆನೆ ಚುಚ್ಚಿ ಅವನ ಕಥೆಯನ್ನುವೆ ಕೂಡ ಮುಗಿಸಿ ಆಗ್ತಾನೆ. ಅಂಡ್ ಮತ್ತೆ ನಮ್ಮ ರುದ್ರ ಮಹಾದೇವನ ಹಾಗೇನೆ ಕಾಣಿಸ್ಕೊಳ್ಳುವ ರೀತಿಯಾಗಿನೇ ತೋರಿಸ್ತಾರೆ. ಅಂಡ್ ಫೈನಲ್ ಆಗಿ ಮತ್ತೊಂದ್ಸಲ ದುಷ್ಟಶಕ್ತಿಗಳು ಈ ರಹಸ್ಯವಾದ ಬಾಗಿಲನ್ನ ತೆಗೆಯೋದ್ರಿಂದ ತಡೀತಾರೆ. ಅಂದ್ರೆ ಈ ಸಂಪೂರ್ಣವಾದ ಜಗತ್ತಿಗೆ ಬಂದಿದ್ದ ಒಂದು ದೊಡ್ಡದಾದ ಸಮಸ್ಯೆಯನ್ನ ತಡೆದು ನಿಲ್ಸಿದ್ದಾರೆ ಅಂತ ಅರ್ಥ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇದೇ ರೀತಿಯಾದ ಮಾಸಾದ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನೆ ಮ್ಯಾಶ್ ಮೂವಿ ಅನ್ನುವ ಮತ್ತೊಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನುವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ನಮ್ಮ ಹೊಸ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ. ಸರಿ, ಓಕೆ, ಇಂಥದ್ದೇ ಒಂದು ಹೊಸ ಮೂವಿಯಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.